ನಿನ್ನನ್ನು ಜೀವೇಬೇಕೆಂಬ ತಿರಸ್ಕಾರದಿಂದ ನಾನು ಜಗಲಿಲ್ಲ ಪರಮಾತ್ಮ. ತಂದೆಯನ್ನು ನಿಂದಿಸುವ ಮಗನೇ ಎಂಬ ನನ್ನ ರಾಜಸ್ಥಾನಕ್ಕೆ ಯೋಗ್ಯವಾದ ಮಾತನಾಡಬೇಕು. ಅನ್ಯತಾ ಭಾವಿಸಬಾರದು. ಪರಮಾತ್ಮೆಂಬುದಾಗಿ ಆ ವಿಕ್ರಮರಾಜ ಸರಿದೇವರ ಪಾದಕಗಳನ್ನು ಬಿಟ್ಟುಬೇಕಾದ್ರೆ ವಿಕ್ರಮರಾಜನಿಗೆ ಆ ಪರಮಾತ್ಮ ಹೆಲವೋ ನರ ಹದಮ, ಇಲ್ಲಿಯ ತನಕ ಮನೆಗೆ ಬಂದಂತೆ ಬೈದ ನೀನು ಈಗ ಕ್ಷಮಿಸು ಎಂದಾಗ ಶ್ರಮಿಸಿದೊಡೆ ಈ ಭೂಲೋಕದಲ್ಲಿ ಎಲ್ಲಾ ಮಾನವ ಜಗ್ಗ ಅಪಾಸ್ಯ ಮಾಡು. ಕ್ಷಮಿಸು ಎಂದಾಗ ಜನರು ಆದ ಕಾರಣ ಕನ್ಯಾರಾಶಿಗೆ ಬಂದಿದ್ದೇನೆಯ್ಯ. ನಿನ್ನ ಅಡ್ಡಾಟಮಕ್ಕೆ ನಾನು ಬಂದಿದ್ದೇನೆ. ನಿನ್ನ ಕಾಡು ಪಾಲ್ ಮಾಡಿದ್ರೆ ನಾನು ರವಿಸುತ್ತೇನೆ. ಛಾಯಾ ಆನಂದ ನೋಡ್ತೇವೆ. ಯಾವಾಗ ಅಂತರ್ಜ್ಞಾನವಾಗೋಣ ವಿಕ್ರಮರಾಜ ಹೇಳುತ್ತ ಹೇ ಪಂಡಿತೋತ್ತಮರೇ, ಬಹಳ ಪರಾಕ್ರಮಶಾಲಿಯಪ್ಪ ಶನಿದೇವರೆಂಬುದಾಗಿ ವಿಕ್ರಮರಾಜ ಸಮಸ್ಯೆ ಪ್ರಕಾರ ವಿಕ್ರಮರಾಜನ ಸ್ಫೂರ್ತಿ ಮಂತ್ರವಾಗೋಣ. ಈ ಬ್ರಾಹ್ಮಣೋತ್ತಮರೆಲ್ಲ ಬಂದು ಹೇಳ್ತಾ ಇದ್ರಂತೆ, ಮಹಾರಾಜ ಶನಿದೇವ್ರ ಜಗದ್ಗುರುದಿಯಪ್ಪ, ಶನಿದೇವ್ ಶಾಂತಾಗೋರು ಕೆಲವರು ಪೂಜೆ ಮಾಡೇ ನೋಡ. ವಿಕ್ರಮರಾಜನಿಗೆ ಆಗ್ಲೂ ಸಹ ಕೋಪ ಬರ್ತಾ ಇದೆ. ಬ್ರಾಹ್ಮಣೋತ್ತಮರೇ, ತಂದೆ ತಾಯಿ ಬಂಧು ಬಳಗ ಸರ್ವಿಸುವ ಪರಮಾತ್ಮನ ಶನಿದೇವನೇ ಆಗಿದ್ದಾಗ ನಾನು ಸಾಂಗನಿಕ ಪೂಜೆ ಮಾಡೋದಿಲ್ಲ ಹೊರಟೋಗಿ ಅಂತ ಹೇಳ್ತೇನೆ. ಈ ಬ್ರಾಹ್ಮಣೋತ್ತಮೆಲ್ಲ ಬರುತ್ತೆ. ಏನಪ್ಪ ಚೆನ್ನಾಗಿತ್ತು ಅಂದ್ರೆ, ಈ ತಾರಾಮಂಡಗಳ ಮಧ್ಯೆ ಕೂತಿರೋ ಶನಿದೇವರು ಆ ಪರಮಾತ್ಮ ನೋಡ್ತಾ ಇದ್ರಂತೆ. ವಿಕ್ರಮರಾಜನಿಗೆ ನಾನು ಕನ್ಯಾ ರಾಶಿ ಒಳಗಡೆ ಇರ್ಬಿಟ್ಟೆ, ನನ್ನ ಚಮತ್ಕಾರವೇನೆಂಬುದಾಗಿ ನಾನು ತಿಳಿಸಲೆಂಬುದಾಗಿ ಆ ಪರಮಾತ್ಮ ತಾನೇ ಆ ಮಾಯಾವೇಶ ಧರಿಸ್ಕೊಂಡ್ಬಿಡ್ತಾರಂತೆ. ಮಾಯಾವೇಶ ಅಂದ್ರೆ ಮುಸಲ್ಮಾನ ವೇಷ ಧರಿಸ್ಕೊಂಡಂತ ಪರಮಾತ್ಮ ತಮ್ಮ ಗದಾವಾಹನವನ್ನು ಒಂದು ಪಂಚವರ್ಣದ ಕುದುರೆಯನ್ನಾಗಿ ನಿರ್ಮಾಣ ಮಾಡಿ, ತಮ್ಮ ಗದವನ್ನು ಒಂದು ಕರಡಿನಾಗಿ ನಿರ್ಮಾಣ ಮಾಡ್ಕೊಂಡು ಪರಮಾತ್ಮ ತಾರಾಮಂಡಗಳ ಮುಂದೆ ಕೂತಿದ್ದ ಸಂಜೆಯವರು ಭೂಮಂಡಲಕ್ಕೆ ಬಹಳ ಸಡಗರದಿಂದ ಬಂದಿರುತ್ತೆ. ಯಾವಾಗ ಬರೋಣ ವಿಕ್ರಮರಾಜ ಮುಂಭಾಗದಲ್ಲಿ ಕುದುರೆ ಯಾವಾಗ ನಿಲ್ಸ್ಕೊಳ್ಳೋಣ, ಬೇಕಾದಷ್ಟಂತೂ ಕೊಡೋರಂತ ಈ ಕುದುರೆ ನೋಡೋಕ್ಕೋಸ್ಕರವಾಗಿ ಈಗ ನಮ್ಮರಲ್ಲಿ ಯಾವುದೋ ಒಂದು ಬಸಪುರ ಜನ ನೋಡಿಕೆ, ಈ ಯಾವ್ದಾರ ಒಂದು ದಸಕರ ತಗೊಂಡ್ರೆ ನೋಡಿ ಬರೀಕೋ ಜನ. ಅದೇ ರೀತಿಯಾಗಿ ಈ ಕುದುರೆ ಜನಗಳೆಲ್ಲ ತುಂಬಿಕೊಡ್ತಾರಂತೆ ಈ ವಿಕ್ರಮರಾಜರ ಅರಮನೆ ಕುದುರೆ ನೋಡೋಕ್ಕೋಸ್ಕರವಾಗಿ. ಏಕೆಂದ್ರೆ ಪರಮಾತ್ಮ ನಿರ್ಮಾಣ ಮಾಡ್ತಕ್ಕಂಥ ಕುದುರೆ ಪಂಚವರ್ಣ ಕುದುರೆ. ಆ ದೂಪ್ ತುಂಡ ತಗೊಂಡು ಹೊರಗಡೆ ಮಾಡಿದ್ರೆ ಕತೆ ಅದೇ ಸಂದಿಕ್ಕೂ ನಮ್ಗೆ ಗಂಟ ಕಟ್ಟಿಸ್ಬಿಟ್ಟಿದ್ರ ಇಲ್ಲಿ ತುಳಸಿ ಕಟ್ಟೆ ಹತ್ರ ಹೇಳಿ. ಈ ಪುರದ ಜನಗಳಲ್ಲಿ ಸೇರ್ತಿರ್ಬೇಕಾದ್ರೆ ಜನಗಳಲ್ಲಿ ಜಾಸ್ತಿ ಗಲಭೆ ಮಾಡ್ತಾ ಇರ್ತಾರೆ ನೋಡಿ. ಗಲಭೆ ಮಾಡ್ತಾ ಇರ್ತಾರೆ, ಅವ್ರು ಮಾತಾಡ್ಕೊಳ್ತಿರ್ತಾರೆ, ಇವ್ರು ಮಾತಾಡ್ಕೊಳ್ತಿರ್ತಾರೆ. ಇಲ್ಲೂ ಸುಮಾರು ಜನ ಮಾಡ್ತಾರೆ. ಈ ಗಲಭೆ ಮಾಡ್ತಾ ಇರ್ತಕ್ಕಂಥ ಸ್ವಲ್ಪ ಚಿಂತಾಕ್ರಾಂತನಾಗಿ ಮಲಗಿರ್ತಕ್ಕಂಥ ವಿಕ್ರಮರಾಜನ ಕೇಳಿಸಿ ಏನೋ ಗಲಭೆ ಮಾಡ್ತಾ ಇದ್ದಾರೆ ಎಂಬುದಾಗಿ ಹೊರಗಡೆ ಬಂದು ನೋಡ್ತಾನೆ. ಆಶ್ಚರ್ಯವಾಗ್ತಿದ್ರಂತ ವಿಕ್ರಮರಾಜ. ಏಕೆಂದ್ರೆ ಅಲ್ಲಿ ಒಂದು ಪಂಚವರ್ಣದ ಕುದುರೆ, ಒಂದು ಸಾರಂಗ ಮಠದ ಕುದುರೆ ನೋಡ್ತಾರಂತೆ. ಆ ವಿಕ್ರಮರಾಜ ಪರಮಾತ್ಮ ನಿರ್ಮಾಣ ಮಾಡಕ್ಕೆ ಬಂದಿರ್ತಕ್ಕಂಥ ಕುದುರೆಯನ್ನ ಆ ಮನಸ್ಸಿಗೆ ಉಲ್ಲಾಸಪಟ್ಟ. ಎಷ್ಟು ಸೊಗಸಾಗಿದೆ ಈ ತಿರುಗ, ಇಂಥ ಕುದುರೆ ನನ್ನ ಅರಮನೆಯಲ್ಲಿ ಇಲ್ಲವಲ್ಲ ಒಂದಾಗಿ ಯಾವ ಆ ಕಾರ್ವಾನ್ ಹೆಸದ ಪರಮಾತ್ಮ ಅಂತ ಬಂದು, ಕಾರ್ವಾನ್ ಕುದುರೆನ ಕೊಡ್ತೀನಪ್ಪ ಅಚ್ಚ ಮಹಾರಾಜ. ಅದಾದ್ರೆ ಕುದುರೆ ಬೆಲೆಯನ್ನೇ ನೋಡ. ಬೆಲೆ ಕೇಳಿದ ತಕ್ಷಣ ಆ ಮಾಯಾವೇಶ ತರ್ಸ್ಕೊಂಡಿದ್ದ ಪರಮಾತ್ಮ ತನ್ನ ವೇಷಕ್ಕೆ ಅನುಗುಣವಾಗಿ ಹಿಂದೂಸ್ತಾನಿ ಭಾಷೆ ಒಳಗೆ ಹೇಳ್ತಿದ್ದನಂತೆ, ನನ್ನ ಕುದುರೆಗೆ ಅಬಲಕ್ ಅಂತ ನಾಮಕರಣ ಮಾಡಿ. ಅಬಲಕ್ ಅಂದ್ರೆ ಚಿನ್ನ, ಸೋನಾತ ನನ್ನ ಕುದುರೆಗೆ ಅಲ್ಲದೆ ನನ್ನ ಕುದುರೆ ಪಂಚವರ್ಣದ ಕುದುರೆ, ನನ್ನ ಕುದುರೆ ಸಾರಂಗ ಮಣದ ಕುದುರೆ. ನನ್ನ ಕುದುರೆಗೆ 1 ಲಕ್ಷ ಅಂದ್ರೆ 1 ಲಕ್ಷ ರೂಪಾಯಿ ದುಡ್ಡಾಗುತ್ತೆ ಮಹಾರಾಜ, ಬೇಕಾದ್ರೆ ಕೊಂಡ್ಕೊ, ಇಲ್ಲಾಂದ್ರೆ ಬೇರೆ ರಾಜ್ಯಕ್ಕೆ ಹೋಗಿ ನಾನು ವ್ಯಾಪಾರ ಮಾಡ್ಕೊತೀನಿ ಕಣೆ ಅಂತ ಅಂತಂತೆ ಆ ಮಾಯಾವೇಶದ ಪರಮಾತ್ಮ. ಈ ವಿಕ್ರಮರಾಜ ನೋಡಿದ ತನ್ನ ಮಂತ್ರ ಕೊಡ್ತಂತೆ, ಈ ಮಂತ್ರಿ ಈ ಕಾರ್ವಾನ್ ಕುದುರೆಗೆ 1 ಲಕ್ಷ ರೂಪಾಯಿ ದುಡ್ಡು ಕೇಳ್ತಾ ಇದ್ದಾನೆ. ಈ ಕುದುರೆ ನನಗೆ ಬಹಳ ಇಷ್ಟ ಆಗ್ಬಿಟ್ಟಿದೆ, 1 ಲಕ್ಷ ರೂಪಾಯಿ ದುಡ್ಡು ಕೊಡ್ಬಿಡ್ತಾನೆ, ಕುದುರೆ ಲಾಯಕ ಹಾಕ್ಬಿಡೆ ಅಂತ ಅಂತಂತೆ. ಈ ಕಾರ್ವಾನ್ ವೇಷದ ಪರಮಾತ್ಮ ಹೇಳ್ದ, ಮಹಾರಾಜ ದುಡ್ಡು 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 ಅಂತ ಯಾಕಾಗಿ ಬಡ್ಕತೀಯ? ಏನೇನ ನನ್ನ ಕುದುರೆಲ್ಲ ಅಂತ ಗುಣಗಣ್ಣ ಕಡೆ ನನ್ನ ಕುದುರೆನ ಒಂದು ಬಾರಿ ಕೂತ್ಕೊಂಡು ಪ್ರದಕ್ಷಿಣೆ ಮಾಡಲಿಲ್ಲ.
ನನ್ನ ಕುದುರೆನ ಒಂದು ಬಾರಿ ಓಡಾಡಿಸ್ಲಿಲ್ಲ ನೀನು, ಆಗ್ಲೇ ದುಡ್ಡು ಕೊಟ್ಬಿಡ್ತಾಳ ಕುದುರೆ ಲಾಕೆಟ್ ಹಾಕೊಂತ ಇದ್ದಿಲ್ಲ. ಮೊದಲು ನನ್ನ ಕುದುರೆನ ನೀನು ಪರೀಕ್ಷೆ ಮಾಡಿ. ಯಾವ ರೀತಿಯಾಗಿ ನನ್ನ ಹತ್ರ ಒಂದು ಕೊರಡೆ ಇದೆ, ಈ ಕೊರಡೆಯಿಂದ ನನ್ನ ಕುದುರೆಗೆ ಒಂದು ರೇಟನ್ನು ಬಲವಾಗಿ ಹೊಡಿ ಮಾಡ್ತಾರೆ. ನನ್ನ ಕುದುರೆ ಭೂಮಿ ಮೇಲೆ ಬಹಳ ವೇಗವಾಗಿ ಹೋಗುತ್ತೆ ತುರುಗ. ಅಲ್ಲದೆ ನನ್ನ ಕುದುರೆಗೆ ಎರಡನೇ ರೇಟನ್ನು ಬಲವಾಗಿ ಹೊಡಿ ಮಹಾರಾಜ, ನನ್ನ ಕುದುರೆ ಭೂಮಿ ಆಕಾಶ ನಡುವೆ ಮಾನಚರೆಗೆ ಹೋಗುತ್ತೆ ಕಣೆಯ. ನಿನಗೆಲ್ಲಿ ಸಾಕಾಗುತ್ತೋ, ನಿನಗೆಲ್ಲಿ ಬೇಕಾಗುತ್ತೋ ಆಗ ಮೂರನೇ ಏಟು ಹೊಡೆಗೆ ಕುದುರೆ ಭೂಮಿಯನ್ನು ಕಳಿಸಿದೆ ಅಂತ ಹೇಳ್ತಾನಂತೆ. ವಿಕ್ರಮರಾಜ ನೋಡಿದ ಕುದುರೆಲ್ಲಾರು ಗಗನಕಾರ ಅಂತ, ಈ ಕಾರ್ವಾನ್ ಕುದುರೆ ನನಗೆ ಮೋಸ ಮಾಡೋದಿತ್ತಂದವನೇ. ಇಲ್ಲಿ ನಾನು ಪರೀಕ್ಷೆ ಮಾಡ್ತೀನಿ ಎಂಬುದಾಗಿ ಆ ಕುದುರೆ ಪಾದಗಳು ನಮಸ್ಕರಿಸಿ ಆ ಕುದುರೆಗೆ ಜೀವ ಹಚ್ಚಿ ಚಂದನೆ ಆ ಕುದುರೆ ಕುಳ್ಕೊಳ್ಳೋದ ವಿಕ್ರಮರಾಜ ಯೋಚನೆ ಮಾಡ್ತಾನಂತ. ಸುಖ ಮದ್ದು ಬರ್ತದೆ ಮನಸ್ಸಿಗೆ, ಕಷ್ಟ ಮದ್ದು ಬರ್ತದೆ ಮನಸ್ಸಿಗೆ. ಈ ಸುಖ ದುಃಖಗಳೆಂಬುದು ಅಕ್ಕ ತಂಗಿರಿಂದಾಗಿ ಒಂದನ್ನು ಬಿಟ್ಟು ಒಂದು ಇರುವುದಿಲ್ಲ ಅಲ್ವೇ? ಸಿಕ್ಕಮಟ್ಟ ಇಲ್ಲೂ ಒಳಗಡೆ ಸೇರ್ಕೊಂಡವ್ರು ಚೆನ್ನಾಗಿ ಗಲಾಟೆ ಮಾಡ್ತಾವ್ರೆ. ಇವರು ಒಳಗಡೆ ಕೂತ್ಕೊಂಡ್ರೆ ಮಾತಾಡೋಕೆ ಅಂದ್ಬಿಟ್ಟು ಯಾವ ರೀತಿ ಒಳಗಡೆ ಹೋಗ್ಬಿಟ್ಟು ನೋಡ್ರಿ ಗಲಾಟೆ ಮಾಡಿ. ದಯವಿಟ್ಟು ವಿಕ್ರಮರಾಜ ಯೋಚನೆ ಮಾಡಿ ಹೇಳ್ತಾನಂತೆ, ಸುಖ ಮತ್ತು ಬರ್ತದೆ ಮನಸ್ಸಿಗೆ, ಕಷ್ಟ ಮತ್ತು ಬರ್ತದೆ ಮನಸ್ಸಿಗೆ. ಈ ಸುಖ ದುಃಖಗಳೆಂಬುದು ಅಕ್ಕ ತಂಗಿರಿದ್ದಾಗ ಒಂದನ್ನು ಬಿಟ್ಟು ಒಂದಿರೋದಿಲ್ಲ. ಮನಸ್ಸಿಗೆ ಸುಖ ಬಂದ್ಮೇಲೆ ಕಷ್ಟ ಬರಲೇಬೇಕು, ಕಷ್ಟ ಬಂದ್ಮೇಲೆ ಸುಖ ಬರಲೇಬೇಕು. ಅದರಲ್ಲೂ ಇವತ್ತು ನಾನು ಸುಖವಾಗಿದ್ದೀನಿ, ನಾಳೆ ಕಷ್ಟ ಬರ್ತದೆ, ಇವತ್ತು ನಾನು ಕಷ್ಟದಲ್ಲಿದ್ದೀನಿ, ನಾಳೆ ಸುಖ ಬರ್ತದೆ ಅಂತ ನಮ್ಗೆ ಯಾರಿಗಾದ್ರೂ ಗೊತ್ತಾ? ಸುಖ ದುಃಖಗಳನ್ನು ತಿಳಿದವರು ಯಾರೂ ಇಲ್ಲ. ಅದರಲ್ಲೂ ಸುಖನೇ ಬಂದರೂ ಕೂಡ ಉಳಿಸ್ಕೊಳ್ಳೋದಿಲ್ವಂತೆ ಮನಸ್ಸು. ಸುಖನೇ ಬಂದ್ರೆ ಉಳ್ಕೊಂಡನ, ಆರಂಭ ತುಂಬ ದುಡ್ಡು, ಆರಂಭ ಬೆಳ್ಳಿ, ಆರಂಭ ಬಂಗಾರ ಇದ್ರೆ ನೋಡ್ತಾ ಮನಸ್ಸ ಬದುಕನ. ಅಯ್ಯೋ ನನ್ನ ಮನೇಲಿ ಇಟ್ಟೋದಲ್ಲಪ್ಪ. ಕೆಲವ್ರಿಗೆ ದುಡ್ಡು ಕಾಸು ನೋಡಿದ ತಕ್ಷಣ ಸಂತೋಷ ತಗೋಕ್ಕಾಗೋದಿಲ್ಲ ಅವ್ರಿಗೆ. ಅರ್ಥ ನೋಡ್ತಾ ನನ್ನ ಮನೇಲಿ ಇಟ್ಟೋದಲ್ಲ ಆಯ್ತು ಅಟ್ಯಾಕು ಅಲ್ವೇ? ಕಟ್ಟನ ಬಂದ್ರೆ ಉಳ್ಕೊಂಡನ, ಬೆಳಗ್ಗೆ ಸಂಜೆ ಅಲ್ಟ ಕೂತಿರೋ ಮನಸ್ಸ ಬದುಕನ. ಆಲ್ಟ್ ವೀಕ್ ಅಕ್ಷರ ಬಿಡ್ತಾರಂತೆ. ಅದಕ್ಕೆ ಕಷ್ಟ ಸುಖಗಳು ಸಮವಾಗಿರ್ಬೇಕು ಮನಸ್ಸಿಗೆ. ಯಾವ್ದು ಜಾಸ್ತಿ ಆದ್ರೂ ಕೂಡ ಉಳ್ಕೊಳ್ತೀವಂತೆ ಮನಸ್ಸು. ಆದ ಕಾರಣ ವಿಕ್ರಮರಾಜ ಯೋಚನೆ ಮಾಡ್ತಾರಂತ ಒಂದು ಕಡೆ ಕಡಿವಾಣ ಇಟ್ಕೊಂಡು ಆ ಕುದುರೆಗೆ ಒಂದು ಏಟನ್ನ ಬಲವಾಗಿ ಈ ಕುದುರೆ ಹೋಗುವ ಶಕ್ತಿಯ ವಿಕ್ರಮರಾಜ ಸಂತಸಗೊಂಡ ಬಲ ಎಷ್ಟು ಸಲ ಕೆಟ್ಟಿರ್ತದೆ ಕುದುರೆ. ಕಾರ್ವಾನ್ ಹೇಳಿದ್ರೆ ಎಡೇಟನ್ನು ಕೂಡ ಗಗನಕ್ಕಾಗ್ತದೆ ಅಂತ ಪರೀಕ್ಷೆ ಮಾಡ್ತೇನೆ ನನಗೆ ಎಂಬುದಾಗಿ ಎರಡನೇ ಕುದುರೆಗೆ ಬಲವಾಗಿ ಹೊಡೆದಂತೆ ಕುದುರೆ ಆಗ್ತಾ ಇದ್ದಂತೆ ಗಗನಕ್ಕೆ. ಭೂಮಿ ಆಕಾಶವನ್ನು ಗಗನ ಮಾರ್ಗದಲ್ಲಿ ಮಾನಚಾರಿ ಹೋಗ್ತಾ ಈ ಕಡಿವಾಣ ಎಳಿತಾ 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 ವಿಕ್ರಮರಾಜ ಗಗನ ಮಾರ್ಗದಲ್ಲಿ ಕೂತು ಯೋಚನೆ ಮಾಡ್ತಿದ್ದಂತೆ. ಯಾಕೆಂದ್ರೆ ನಾನು ಶತ್ರುಗಳ ಮಧ್ಯೆ ಯುದ್ಧ ಮಾಡ್ತಿರ್ಬೇಕಾ, ಈ ಕುದುರೆ ಮೇಲೆ ಕೂತ್ಕೊಂಡು ಏಟನ್ನು ಬಿಟ್ಟು ಗಗನ ಕೆತ್ಕೊಂಡು ಬರ್ತದೆ ಕುದುರೆ. ನನ್ನ ಯಾವ ಶತ್ರುಗಳು ಕೂಡ ಜಯಿಸಕ್ಕಾಗುದಿಲ್ಲ ಎಂಬುದಾಗಿ ಮನಸ್ಸಿನ ಸಂತಸಗೊಂಡ ವಿಕ್ರಮರಾಜ ಕಡಿವಾಣ ಎಳಿತಾ 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 ಇರ್ಬೇಕಾದ್ರೆ ಈ ಕುದುರೆ ದೇಶಗಳನ್ನ ಬಿಟ್ಟು ಬರ್ತಾ ಇದ್ದಂತೆ. ಅಂಗ ಕಂಗ ಕಳಿಂಗ ಕಾಶ್ಮೀರ ಕಾಂಬೋಜ ದೇಶಗಳನ್ನ ಬಿಟ್ಕೊಂಡ್ಬಿಡುತ್ತೆ ಕುದುರೆ. ಯಾವಾಗ ದೇಶಗಳನ್ನ ಬಿಟ್ಕೊಂಡ್ಬಿಡೋಣ ಕುದುರೆ, ಈ ವಿಕ್ರಮರಾಜನಿಗೆ ಶನಿದೇವರ ಪ್ರೇರಣೆಯಿಂದ ಅಟ್ಟುವತ್ತಿಗೆ ಸರಿಯಾಗಿ ಗಂಟಲು ನನಗೆ ಬಹಳ ಬಾಯಾರಿಕೆ ಆಗ್ತಾ ಇತ್ತು. ವಿಕ್ರಮರಾಜ ನೋಡಿದ ಕೆಳಗಡೆ ಇಸ್ಬಿಟ್ಟು ನನ್ನ ಹಸಿಯ ಬಾಯಾರಿಕೆಗಳನ್ನ ಇಸ್ಬಿಡೋದಾಗಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಗಗನ ಮಾರ್ಗದಲ್ಲಿ ಹೋಗ್ತಿದ್ದಲ್ಲ ವಿಕ್ರಮರಾಜ ನನ್ನ ಕುದುರೆ ಎತ್ಕೊಂಡು ಬಹಳ ದೂರ ಅಂದ್ರೆ ಯೋಜನೆ ದೇಶಗಳನ್ನ ಬಿಟ್ಕೊಂಡ್ಬಿಡೋಣ ಅಟ್ಟು ಹೊತ್ತಿಗೆ ಶನಿದೇವರ ಪ್ರೇರಣೆಯಿಂದ ಗಂಟಲಿಗೆ ಬಹಳ ಬಾಯಾರಿಕೆ ಆಗ್ತಿತ್ತಲ್ಲ. ಈ ಕುದುರೆ ಹೋಗುವ ರಭಸಕ್ಕೆ ವಿಕ್ರಮರಾಜ ಭಯಗೊಂಡ, ಗಾಬರಿಗೊಂಡ. ಆ ಕುದುರೆ ಕತ್ತನ್ನ ಬಾಚಿ ಬಲವಾಗ್ತದೆ. ಯಾವಾಗ ಕುದುರೆ ಕತ್ತನ್ನ ಬಾಚಿ ಬಲವಾಗಿ ತಪ್ಪೋಣ ಗಗನ ಮಾರ್ಗದಲ್ಲಿ ಹೋಗ್ತಿದ್ದಲ್ಲ ವಿಕ್ರಮರಾಜ ಕೆಳಗಡೆ ಬಗ್ ನೋಡ್ತಾನಂತೆ. ಅಲ್ಲಿ ಒಂದು ಸರೋವರ ಹರಿತಾ ಇತ್ತು. ಅಯ್ಯಯ್ಯೋ ಕುದುರೆ ನನ್ನನ್ನು ಕೆಳಗಡೆ ಇಟ್ಬಿಟ್ರೆ ಸರೋವರದಲ್ಲಿ ನೀರಿನಾದ ಕೂಡ ನನ್ನ ಹಸಿ ಬಾಯಾಗಿ ಯೋಚನೆ ಮಾಡ್ತಿರ್ಬೇಕಾದ್ರೆ ನಾನು ಮರೆತಿದ್ದೆ. ಕಾರ್ವಾನ್ ಹಿಡಿದ ಮೂರನೇಟನ್ನು ಕುದುರೆ ಬೊಮ್ಮನ ಕಳಿಸಿದೆ ಅಂತ ಮರೆತಿದ್ದಲ್ಲ ಎಂಬುದಾಗಿ ಒಂದು ಕಡಿವಾರ ಇಟ್ಕೊಂಡು ಆ ಮೂರನೇಟನ್ನ ಕುದುರೆಗೆ ಇಳಿಸುತ್ತಾ ಅಲ್ಲಿ ಒಂದು ದೊಡ್ಡ ಗೊಂಡಾರಣ್ಯಕ್ಕೆ ಕುದುರೆ ವಿಕ್ರಮರಾಜ ತಂದು ಇಳಿಸ್ಬಿಡ್ತಾರೆ. ವಿಕ್ರಮರಾಜ ಕುದುರೆನೊಂದು ಮರಕ್ಕೆ ಕಟ್ಟ ಹಾಕಿ ತಾನು ಸರೋವರದಲ್ಲಿ ನೀರು ಕುಡಿಯೋಣ ಎಂಬುದಾಗಿ ಆ ಸರೋವರಕ್ಕೂ ಕೈ ಹಾಕ್ತಾನಂತೆ. ಶನಿದೇವರ ಪ್ರೇರಣೆಯಿಂದ ಸರೋವರದಲ್ಲಿರುತ್ತಿದ್ದಂತ ನೀರು ಪರಿಣಾಮವಾಗುವಂತೆ ಈ ಪರಮಾತ್ಮನ ಪ್ರೇರಣೆಯಿಂದ ಆ ಸರೋವರ ದೊಡ್ಡ ಸರೋವರ. ಇದನ್ನಂತ ವಿಕ್ರಮರಾಜ ವ್ಯಸನಾಂಬದಿಂದ ಕಣ್ಣೀರನ್ನ ಧಾರಾವತಿಯಾಗಿ ಸುರಿಸುತ್ತಾ, ಹೇ ಚಂದ್ರಮೌಳೇಶ್ವರ, ಹೇ ಸಂಪಲಿಂಗೇಶ್ವರ, ನಾನು ಯಾವ ಜನ್ಮದಲ್ಲಿ ಯಾವ ಪಾಪ ಕಾರ್ಯ ಮಾಡೋದಕ್ಕೋಸ್ಕರವಾಗಿ ಪರಮಾತ್ಮ ನನಗೆ ನೀರು ಕುಡಿಯಲು ನಿಲ್ಲಿಸದಂತೆ ಮಾಡಿರುತ್ತಂದೆ. ಇದು ನಿನ್ನ ಸಂಕಲ್ಪ. ಏನು ಮಾಡಬೇಕಾದ್ರೆ ಅದನ್ನು ಮಾಡು ಪರಮಾತ್ಮ ಎಂಬುದಾಗಿ ಆ ವಿಕ್ರಮರಾಜ ಕುದುರೆ ಇದೆಯಲ್ಲ
ಎಲ್ಲರೂ ಒಂದು ಸ್ವಲ್ಪ ಮುಂದೆ ಹೋಗಿ ನೀರು ಕುಡಿಯೋಣ ಎಂಬುದಾಗಿ ಆ ಮರಕ್ಕೆ ಕಟ್ಟಾಕಿದ್ದೆಲ್ಲ ಕುದುರೆ ನೋಡ್ತಾನಂತೆ. ಶನಿ ದೇವರ ಪ್ರೇರಣೆಯಿಂದ ಮರಕ್ಕೆ ಕಟ್ಟಾಕಿದಂತ ಕುದುರೆ ದಿನಾಂತ ವಿಕ್ರಮರಾಜ ವ್ಯಸನಾಂಬದಿಂದ ಕಣ್ಣೀರನ್ನ ಧಾರಾವತಿಗೆ ಸರಿಸುತ್ತಾ ಆ ದೊಡ್ಡದಾದ ಕಾನೂರಿಗೆ ಓಡಾಡ್ತಿರ್ಬೇಕಾದ್ರೆ ಒಂದು ಮರದಲ್ಲಿ ಹಣ್ಣುಗಳನ್ನ ತರ್ತದಂತೆ. ಇದನ್ನ ಕಿತ್ಕೊಂಡು ತಿಂದಾದ್ರು ನಾನು ಹಸಿ ಬಾಯಾರ್ಕ ಗಣೇಶ್ವರದಾದ್ರೆ ವಿಕ್ರಮರಾಜ ಹಣ್ಣು ಕೈ ಹಾಕ್ತಾರಂತೆ. ಶನಿ ದೇವರ ಪ್ರೇರಣೆಯಿಂದ ಮರದಂತನೇ ವಿಕ್ರಮರಾಜ ವ್ಯಸನಾಂಬದಿಂದ ಕಣ್ಣೀರನ್ನ ಧಾರಾವತಿಗೆ ಸರಿಸುತ್ತಾ ಮರದ ಹಣ್ಣು ಇತ್ತ ಗಂಗೆ ಮಾಯವಾಯಿತು, ಇತ್ತ ಕುದುರೆ ಮಾಯವಾಯಿತು, ಇತ್ತ ಹಣ್ಣುಗಳು ಮಾಯವಾದವು. ಇಂದಿನ ಆಶ್ಚರ್ಯ ನೀನೇ ಬರುತ್ತ ಅನ್ನುತ್ತಾ ಇಲ್ಲ ಪರಮಾತ್ಮ ಎಂಬುದಾಗಿ ಆ ವಿಕ್ರಮರಾಜ ದೊಡ್ಡದಾದ ಕಾರಣಗಳು ಓಡಾಡ್ತಾ ಇರಬೇಕು. ಅಟ್ಟು ಹೊತ್ತಿಗೆ ಸರಿಯಾಗಿ ಯಾವ ಶನಿದೇವರ ಪ್ರೇರಣೆದಲ್ಲಿ ಏನಪ್ಪ ಆಶ್ಚರ್ಯ ಆಗಿತ್ತು ಅಂದ್ರೆ ಸೂರ್ಯದೇವನ ಪಶ್ಚಿಮಾಂಬಳಿದು ಕತ್ತಲಾಗ್ಬಿಡ್ತದಂತೆ. ಯಾವಾಗ ಕತ್ತಲಾಗೋಣ ಕತ್ತಲ ಬಯಕೆಯ ವಿಕ್ರಮರಾಜ ತರುತ್ತಾ ಓಡುತ್ತಾ ಮುಗಿಸಿ ಬಿಡುತ್ತೆ. ಆ ವಿಕ್ರಮರಾಜವನ್ನು ಕಡಿಮೆ ಬಿಡ್ತಾನಂತೆ. ಅಲ್ಲಿ ಏನಪ್ಪ ಆಶ್ಚರ್ಯ ಆಗಿತ್ತು ಅಂದ್ರೆ ಒಂದು ವಟಾರಕ್ಷ ನಿರ್ಮಾಣವಾಗಿತ್ತು. ವಟಾರಕ್ಷ ಅಂದ್ರೆ ಆಲದ ಮರ ನೋಡಿದ್ರಿ ನೀವೆಲ್ಲ? ಕೊಬ್ಬರು ಮಾತಾಡ್ತಾರೆ ಈ ಕಡೆ ನೋಡಿದ ನೋಡೋರ್ಗಿಲ್ರಿ ನೋಡಿದ್ರ? ಆ ಆಲದ ಮರ ಸೃಷ್ಟಿಯಾಗಿತ್ತಲ್ಲ, ತರಗಿಲೆಲ್ಲ ಹೋಗಿದ್ವಲ್ಲ ಕೆಳಗಡೆ, ಅದೆಲ್ಲ ಗೋರ್ ಗುಡ್ಡೆ ಮಾಡ್ತಾನಂತೆ ಆ ವಿಕ್ರಮರಾಜ. ತರಗಿಲೆಲ್ಲ ಗೋರ್ ಗುಡ್ಡೆ ಮಾಡಿ ಹಾಸಿಗೆಯನ್ನಾಗಿ ಮಾಡಿ ಆ ತರಗೆಲೆಗಳನ್ನು ಆ ತಲೆದಿಂಬನ್ನೇ ತನ್ನ ಬೇರನ್ನೇ ಮರದ ಬೇರನ್ನೇ ತಲೆದಿಂಬಾಗಿ ಅನುಸರಿಸಿ ಆ ತರಗೆಲೆಯನ್ನು ಮಾಡ್ತಾನಂತ ಕಂಡ್ರೆ ವಿಕ್ರಮರಾಜ. ನಿದ್ರೆ ಬರ್ತಾರಂತ ವಿಕ್ರಮರಾಜನಿಗೆ, ಯಾಕೆಂದ್ರೆ ಸುಖದ ಸುಪ್ಪತ್ತಿಗೆ ಸಾರಿ ತರಗೆಲ್ಲ ಮನಸ್ಸು ನಿಜ ಬಂದದ ವಿಕ್ರಮರಾಜನಿಗೆ. ಇಲ್ಲ, ಆ ಗೆದ್ದು ಕುಳಿತಿಯ ವಿಕ್ರಮರಾಜ ವ್ಯಸನಾಂಬದಿಂದ ಕಣ್ಣೀರನ್ನ ಧಾರಾವತಿಗೆ ಸುರಿಸುತ್ತಾ ಮಾರಾಟ ಎಲ್ಲೆಗೆ
ಈ ತರಗಲಿ ಮೇಲೆ ಬಿಸಾಡಿರುವಂತಂದ್ರೆ ಇದು ನಿನ್ನ ಸಂಘವು. ಏನು ಮಾಡಬೇಕೆಂದ್ರೆ ಅದನ್ನು ಮಾಡು ಪರಮಾತ್ಮದಾಗಿ ಆ ವಿಕ್ರಮರಾಜ ದೊಡ್ಡದಾದ ಕಾಲಿನೊಳಗೆ ಓಡಾಡ್ತಾ ಬೆಳಗಾಗ್ತದಂತ ಹೇಳ್ತೋದಕ್ಕೆ ಬೆಳಗಾಗೋಣ. ವಿಕ್ರಮರಾಜ ಯುದ್ಧಗಳಿಗೆ ಸಂದು ತಗೊಂಡ ಬೆಳಗಾಯ್ತಲ್ಲ, ಮುಂದೆಲ್ಲಾದ್ರೂ ಪ್ರಾಣ ಬೆಳೆಸೋಣೆಂಬುದಾಗಿ ಆ ತರಗತಿ ಕೂತಿರ್ಬೇಕು. ಶನಿದೇವರ ಪ್ರೇರಣೆಯಿಂದ ಏನಪ್ಪಾ ಆಶ್ಚರ್ಯ ಆಗಿತ್ತು ಅದರಲ್ಲಿ ಒಂದು ದೊಡ್ಡದಾದ ಕಾಡಿನೊಳಗಡೆ ಒಂದು ಸಣ್ಣದಾದ ಕಾಲ್ದಾರಿ ನಿರ್ಮಾಣವಾಗಿತ್ತು. ಆ ಸಣ್ಣದಾದ ಕಾಲ್ದಾರ ಇಟ್ಕೊಂಡಂತೆಯ ವಿಕ್ರಮರಾಜ ಅರಿಯ ಭಜನೆಯನ್ನು ಮನದಲ್ಲಿ ಮಾಡುವ, ಧೈರ್ಯವೆಂಬುದ ಮನದಲ್ಲಿ ತಾಳುತ್ತ ಮರೆಯದೇ ಗುರುಮಂತ್ರ ಜಪಿಸುತ್ತೆ. ಆ ವಿಕ್ರಮರಾಜ ಸಣ್ಣದಾದ ಕಾಲ್ದಾರ ಇಟ್ಕೊಂಡು ಬರ್ತಿರ್ಬೇಕಾದ್ರೆ ಪರಮಾತ್ಮ ಕುದುರೆ ನೋಡ್ಕೊಂಡಿಲ್ಲ. ಕಾರ್ವಾನ್ ದೇವ ವಯಸ್ಸು ಧರಿಸ್ಕೊಂಡು ಕುದುರೆ ಕೊಟ್ಟಿದ್ದಲ್ಲ ಪರಮಾತ್ಮ ಉಜ್ಜಯಿನಿಪುರದಲ್ಲಿ ನೋಡ್ತಾ ಕೊಡ್ತಾವನೆ ಎಲ್ಲವನ್ನ. ವಿಕ್ರಮ ನೀನು ಹೋಗ್ತಾ ನಾನೆಲ್ಲ ಸ್ವಲ್ಪ ಕೆಲಸ ಇದೆ ಎಂಬುದಾಗಿ ವಿಕ್ರಮರಾಜನ ಮಂತ್ರಿಯನ್ನು ಕಂಡು, ಎಲೆಯ ಮಂತ್ರಿ, ಇತ್ತ ನಿನ್ನ ಕುದುರೆನೂ ಇಲ್ಲ, ಇತ್ತ ನಿಮ್ಮ ಮಹಾರಾಜನೂ ಇಲ್ಲ. ಕುದುರೆ ತಗೊಂಡಂತ ಮಹಾರಾಜ ನೀನು ತಿರುಗಿರಲಿಲ್ಲಯ್ಯ, ನನ್ನ ದುಡ್ಡು ಕೊಡಿ ಇಲ್ಲ ಅಂದ್ರೆ ಕುದುರೆ ಕೊಡಿ ಅಂತ ಕೇಳ್ತದಂತೆ. ಯಾವ ಕಾರ್ವಾನ್ ದೇಶದ ಪರಮಾತ್ಮ ವಿಕ್ರಮರಾಜನ ಮಂತ್ರಿಯನ್ನು ಕಂಡು, ಕಾರ್ವಾನ್ ದೇಶದ ಪರಮಾತ್ಮನನ್ನು ಕಂಡು ಯಾವ ವಿಕ್ರಮರಾಜನ ಮಂತ್ರಿ 1,00,000 ರೂಪಾಯಿ ದುಡ್ಡು ಕಟ್ಬಿಡ್ತಾನೆ. ತಗೊಳ್ಳಿ ಸ್ವಾಮಿ, ನಮ್ಮ ಮಹಾರಾಜ ಕುದುರೆ ತಗೊಂಡೋದಾನೆ, ಎಲ್ಲರಿಗೂ ಬರ್ತಾರೆ ಅವರು, ತಗೊಳ್ಳಿ ನಿಮ್ಮ ಕ್ರಯವನ್ನೇ ಎಂಬುದಾಗಿ ದುಡ್ಡು ಕೊಟ್ಬಿಡೋರು. ಈ ದ್ರವ್ಯ ಕೈಗೊಡದ ಪರಮಾತ್ಮ ಕಡೆ ಹೊಟ್ಟೋಗ್ಬಿಡ್ತಾನಂತೆ ಮಾಯವಾಗಿ. ಆ ಮಾಯಾವಶ ದರ್ಶನದಿಂದ ಮಾಯ ಹೊಟ್ಟೋಗ್ಬಿಟ್ಟ ಪರಮಾತ್ಮ. ಇತ್ತ ಒಂದು ಸಣ್ಣದಾದ ಕಾಲ್ದಾಡಿಕ ಬರ್ತಿದ್ದಲ್ಲ ವಿಕ್ರಮರಾಜ, ಆತ ಒಂದು ದೊಡ್ಡದಾದ ರಾಜಮಾರ್ಗ ಇತ್ತು ಬಂದ. ಆ ದೊಡ್ಡದಾದ ರಾಜಮಾರ್ಗ ಎಲ್ಲ ಹೋಗ್ತಿತ್ತು ಅಂದ್ರೆ ಇಲ್ಲಿ ಒಂದು ತಾಮಲಿಂದ ಪಟ್ಟಣ ಎಂಬ ಪಟ್ಟಣ. ಆ ತಾಮಲಿಂದ ಪಟ್ಟ ರಾಜಬೀದೊಳಗೆ ಆ ವಿಕ್ರಮರಾಜ ಶ್ರೀರಾಮ ಜ್ಞಾನ ಮಾಡ್ಕೊ ಬರ್ತಾ ಇದ್ದಂತೆ. ಯಾವ ರೀತಿಯಾಗಿ ಶ್ರೀ ರಾಮಚಂದ್ರ ಆ ತಾಮಲಿಂದ ರಾಜಬೀದಿಯೊಳಗೆ ವಿಕ್ರಮರಾಜ ಶ್ರೀರಾಮ ಮಾಡ್ಕೊಂಡು ಹೋಗ್ತಾ ಇದ್ರಂತೆ. ಪುರದ ಜನಗಳೆಲ್ಲ ನೋಡ್ತಾ ಇದ್ರಂತೆ, ಇವನೆಂತ ಕಾಂತಿ ಪುರುಷ, ಇವನೆಂತ ಸೌಂದರ್ಯ ಪುರುಷ. ಇತ್ತ ಮಲ್ಲಿಗೆ ಯಾವ ತಲೆ ಬಸ್ಕೊಂಡು ರಾಮ 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 ಅಂತ ಹೋಗ್ತಿದ್ರಲ್ಲ. ಇವ್ರು ಯಾರ ಮಾತಿಗೆ ಕೀ ಕೊಡದೆ ಆ ವಿಕ್ರಮರಾಜ ತನ್ನ ಪಾಡಿಗೆ ತಾನು ಶ್ರೀರಾಮ ಜ್ಞಾನ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಅಲ್ಲಿ ಏನಪ್ಪಾ ಆಶ್ಚರ್ಯ ಆಗಿತ್ತು ಅಂದ್ರೆ, ಅಲ್ಲಿ ರತ್ನಕುಡಿ ವ್ಯಾಪಾರಗಳ ಅಂಗಡಿಯ ಸಾಲು. ಅಲ್ಲಿ ಒಬ್ಬ ಶ್ರೇಷ್ಠಿಯಾತ ನಂದಯ್ಯ ಶೆಟ್ಟಿ ಅಂತ ಮಹಾ ಗಣಜಿಪುನಾಥ ಅಕ್ಳೋರ ಕಳ್ಳ ಕೊಡ್ತೀನಂತೆ, ಯಾರು ಕೂಡ ಅಕ್ಕೆ ವ್ಯಾಪಾರ ಕೊಡ್ತಿರ್ಲಿಲ್ಲ ಹತ್ರ. ಅಂತ ಮಹಾ ಗಣಜಿಪುಣಿನ ಅಂಗಡಿ ಮುಂಗಡೆ ಆ ವಿಕ್ರಮರಾಜ ಚಿಂತಾಕ್ರಾಂತನಾಗಿ ತಲೆ ಬಡ್ಸ್ಕೊ ಕೂತ್ಕೊಬಿಟ್ಟ. ಯಾವಾಗ ತಲೆ ಬಡ್ಸ್ ಕಿತ್ಕೊಳ್ಳೋಣ ಎಂದಿಲ್ಲದ ವ್ಯಾಪಾರ ಆ ದಿನ ಆ ನಂದೇಶ್ ಶೆಟ್ಟರಿಗೆ ವಿಕ್ರಮರಾಜ ಕೂತ್ಕೊಂಡಿರಲಿ. ಅವನ ಅಂಗಡಿಯಲ್ಲಿ ಉಳ್ತಿರೋದು ಕಳ್ತಿರೋದು ಬಿಡಿಸಿದ್ರೆ ಎಲ್ಲ ಮಾರಾಟ ಆಗ್ಬಿಡ್ತದಂತೆ ವಿಕ್ರಮರಾಜ ಕೂತ್ಕೊಂಡ್ರಲ್ಲಿ. ಏಕೆಂದ್ರೆ ವಿಕ್ರಮರಾಜ ದೈವಾಂಶ ಸಂಭೂತ. ಯಾವಾಗ
ನಂದೇ ಶೆಟ್ಟರ್ ನೋಡಿ ಕೂತ್ಕೊಳ್ಳೋ ಲಕ್ಷಾಂತರ ರೂಪಾಯಿ ಆಗೋಣ ನಂದೇ ಶೆಟ್ಟರ್ ನೋಡಿದ್ರೆ ನನಗೆ ಯಾವತ್ತು ಕೂಡ ಇರುತ್ತೆ ಅದು ವ್ಯಾಪಾರ ಮಾಡ್ತೀವಿ. ಈ ರೀತಿಯಾಗಿ ವ್ಯಾಪಾರವಾಗಬೇಕಾದ್ರೆ ಏನು ಕಾರಣ ಎಂಬುದಾಗಿ ಹೊರಗಡೆ ಭಕ್ತೋಡ್ತಿ ಯಾವ ನಂದೇ ಶೆಟ್ಟರು ವಿಕ್ರಮರಾಜ ನೋಡ್ದ ಈ ಮಹಾ ಪುಣ್ಯ ಪುರುಷ ಬಂದು ಕೂತ್ಕೊಂಡ್ಗಳಿಗೆ ನನಗೆ ಲಕ್ಷಾಂತರ ರೂಪಾಯಿ ಆಗ್ತದೆ. ಈತನಿಗೆ ಯಾಕೆ ನನ್ನ ಮನೆಯಲ್ಲಿ ಊಟೋಪಚಾರಗಳು ಮಾಡ್ಬೋದು ಎಂಬುದಾಗಿ ವಿಕ್ರಮರಾಜ ತಲೆಬೋಸಿಕೊಟ್ಟಿದ್ದ ವಿಕ್ರಮರಾಜನ ಹತ್ರ ಬಂದು, ಸ್ವಾಮಿ ನೀವ್ಯಾರಪ್ಪ, ನಿಮ್ಮ ದೇಶವ್ಯಾವುದು, ನಿಮ್ಮ ಕುಲವ್ಯಾವುದು, ನಿಮ್ಮ ನಾಮಾಂಕಿತವೇನೆಂಬುದಾಗಿ ಕೇಳೋಣ. ತಲೆಬಗ್ಸಿಕೊಳ್ತಿರ್ತಕ್ಕಂಥ ವಿಕ್ರಮರಾಜ ಯೋಚನೆ ಮಾಡ್ತಾರಂತೆ, ಯಾರು ನನ್ನನ್ನು ಮಾತನಾಡಿಸ್ತಾ ಇದ್ದಾರಲ್ಲ ಎಂಬುದಾಗಿ ತಲೆ ನೇತಿ ಆ ನಂದೇ ಶೆಟ್ಟರ್ ಕೈಗಳಲ್ಲಿ ಬಂದ, ಶೆಟ್ಟರೇ ನಮ್ಮ ದೇಶ ಬಹಳ ದುರಸ್ವ, ನಮ್ಮ ದೇಶ ಬಹಳ ದೂರ, ನಮ್ಮ ಕುಲದ ವಿವರ, ನಾವು ಕುಲದೊಳಗೆ ಕ್ಷತ್ರಿಯ, ಏನು ಕಾರಣಾಂತರವಾಗಿ ಮಾರ್ಗವಾಗಿ ಬಂದ್ಕೊಳ್ತಿದ್ದೀನಿ ಸ್ವಾಮಿ. ತದನಂತರ ನಾನೆಲ್ಲಾದ್ರೂ ಹೋಗ್ತೀನಿ ಸ್ವಾಮಿ. ನೋಡ ಈ ನಂದೇ ಶೆಟ್ಟರ್ ತಕ್ಷಣ, ಸ್ವಾಮಿ ನನ್ನ ಮನೆಯಲ್ಲಿ ಈ ದಿನ ಊಟೋಪಚಾರಗಳು ಮಾಡ್ಬೋದಲ್ವ? ಯಾಕಂದ್ರೆ ವಿಕ್ರಮರಾಜ ಮರು ಮಾತಾಡ್ತಾರಂತ, ಆಗ್ಲಿ ಸ್ವಾಮಿ ಅಂತ ಇದನ್ನಂತೆ ಊಟೋಪಚಾರಗಳು ಮಾಡ್ತಾರಂತೇಳಿ ಆ ನಂದೇ ಶೆಟ್ಟರ್ ಊಟ ಮಾಡ್ತಾ ಕೊಟ್ಟಿರ್ಬೇಕಾದ್ರೆ ನಂದೇ ಶೆಟ್ಟರ್ ಯೋಚನೆ ಮಾಡ್ತಾರಂತ ಈ ತರ ಅಂಗಡಿ ಮುಂಗಡೆ ಒಂದೇ ಒಂದಿನ ಬಂದು ಕುಟ್ಕೊಂಡ್ಗಳು ಲಕ್ಷಾಂತರ ಆಗದೆ. ಈತನಿಗೆ ಯಾಕೆ ನನ್ನ ಮಗಳಾದ ಆಲೋಚನೆ ಕೊಟ್ಟು ಲಗ್ನ ಮಾಡ್ಕೋಬಾರ್ದು ಯೋಚನೆ ಮಾಡ್ತಾರಂತ ನಂದೇ ಶೆಟ್ಟರ್ ದಿನ ಅಂಗಡಿ ಮುಂಗಡೆ ತಗೊಂಡು ಕುಳಿಸ್ಕೊಳ್ಳೋದು, ಲಕ್ಷಾಂತರ ರೂಪಾಯಿ ಗಂಟು ಮಾಡ್ಕೋದಿಲ್ಲ ಎಂಬುದಾಗಿ ಮನಸ್ಸಿನಲ್ಲಿ ಅಸಂತ ತಗೊಂಡ ವಿಕ್ರಮರಾಜ ಆ ನಂದೇ ಶೆಟ್ಟರು ವಿಕ್ರಮರಾಜನಿಗೆ ಹೇಳ್ತಾನೆ. ವಿಕ್ರಮರಾಜ ಊಟ ಮಾಡ್ತಾ ಕೊಟ್ಟಿರ್ಬೇಕಾದ್ರೆ ಮಗಳ ಹತ್ರ ಓಡ್ ಬಂದು ಹೇಳ್ತಾನಂತೆ, ಅಮ್ಮ ಒಬ್ಬ ಪರಪುರುಷ ಬಂದವನಿದ್ದ, 6 ಶಾಸ್ತ್ರ, 18 ಪುರಾಣ, 24 ಕಲೆಗಳೆಲ್ಲ ಪಾರಗಂದ್ರಾಗನೆ ಅಂತ ಆತನೇನಾದ್ರೂ ಮಾಲ್ಯಾಕೆ ಮದುವೆ ಆಯ್ತನಾದ್ರೂ ಭಾಗ್ಯಕ್ಕೂ ಆತನ ಭಾಗ್ಯಕ್ಕೆ ತಾಯಿ ಅಂತಂತೆ ಅವನ ನಂದೇ ಶೆಟ್ಟರು. ಈ ಆಲೋಲಿಕ ಮಹಾಪ್ರಾಜ್ಞರ ಬುದ್ಧಿವಂತ ಯಾಕೆ ಹೇಳ್ತಾರಂತೆ, ಅಪ್ಪಾಜಿ ಎಲ್ಲಿಂದನೋ ಬಂದವನಿಗೆ ಅಪ್ಪೆಂದಿನ ಸ್ನಾನ ಮಾಡಿಸಿ ಮೃಷ್ಟಾನ್ನ ಭೋಜನ ಹಾಕಿದ್ರೆ ಅದು ನಮ್ಮ ಧರ್ಮ. ಹಸ್ಕ ಬಂದವ್ರಿಗೆ ಅನ್ನ ಹಾಕೋದು ನಮ್ಮ ಧರ್ಮ ಅಲ್ವಾ? ನಮ್ಮ ಮನೆ ಬಾಗಿಲಿಗೆ ಯಾರೇ ಹಸ್ಕೊಂಡು ಬಂದ್ರು ಸಹ ಅನ್ನ ಹಾಕ್ತಕ್ಕಂಥದ್ದು ನಮ್ಮ ಧರ್ಮ. ಹಾಗಂತೇಳಿ ನೀವು ಆತನಿಗೆ ಮಾಲೆ ಹಾಕಿ ಮದುವೆ ಆಗೋದಾದ್ರೆ ಯಾವ ಧರ್ಮವಯ್ಯ? ನೀವು ಆತನನ್ನೇ ಮಾಲೆ ಹಾಕಿ ಮದುವೆ ಆಗೋದಾದ್ರೆ ನನ್ನೊಂದೊಂದು ಮನವಿ ಅಪ್ಪಾಜಿ, ಈ ದಿನ ನನ್ನ ಸೈನಾಗರು ಕಳಿಸ್ಕೊಡಿ, ಅಂದರೆ ನಾನು ಮಲಿಗಳಿಗೋಸ್ಕರವಾಗಿ ಒಂದು ಚಿತ್ರಶಾಲೆ ಕಳಿಸಿದಿಲ್ಲ, ಚಿತ್ರಶಾಲೆಯಲ್ಲಿ ದಿನ ಬಂದು ಮಲಗುಡಿ. ತದನಂತರ ನಾನು ಆತನ ಗುಣಗಳನ್ನು ಪರೀಕ್ಷೆ ಮಾಡಿ ನಾನು ಮಾಲೆ ಹಾಕಿ ಮದುವೆ ಆಗ್ತೀನಿ ಅಪ್ಪಾಜಿ. ನೋಡ ಅಮ್ಮ ಮಗಳೇ ಆಲೋಲಿಕ, ನಿನ್ನ ಅಪ್ಪಣೆಯಿಂದ ಮದುವೆ ಮಾಡಿಕ್ಕೆ ಸಾಧ್ಯನೇ ತಾಯಿ? ಹೆಣ್ಮಕ್ಳ ಅಪ್ಪಣೆಯಿಂದ ಮದುವೆ ಮಾಡಿಕ್ಕೆ ಸಾಧ್ಯನ? ಆಗ್ಲಿ ತಾಯಿ ಎಂದಾಗಿ ಓಡೋಡಿ ಬಂದಂತೆ ವಿಕ್ರಮರಾಜನನ್ನ ಆ ಚಿತ್ರಶಾಲೆ ಕರ್ಕೊಂಡು ಬಿಡ್ತಾ ಇದ್ದಾನಂತೆ. ಚಿತ್ರಶಾಲೆ ಭಾಗವತದ್ದು ಒಳಗಡೆ ಕಾಲಿಡ್ತಾನಂತೆ ವಿಕ್ರಮರಾಜ ದಿಗ್ಭ್ರಾಂತನಾಗಿ ಬಿಟ್ಟ. ಏಕೆಂದ್ರೆ ಎತ್ತ ನೋಡಿದರು ಮುತ್ತು ಗೊಂಚಲು ಆ ಚಿತ್ರಶಾಲೆಯೊಳಗೆ 4 ಕಡೆಗೆ 4 ದೀಪಸ್ತಂಭ ಬರ್ತಿದ್ದಂತೆ ಆ ಚಿತ್ರಶಾಲೆ. ಹಾಗೆ ಒಂದು ಗೋಡೆ ನೋಡ್ತಾರಂತೆ ವಿಕ್ರಮರಾಜ. ಒಂದು ಗೋಡೆನಲ್ಲಿ ಅಂಸೆ, ಗಿಳಿ, ಕಾಗೆ, ಕೋಗಿಲನ್ನ ಬಣ್ಣದಿಂದ ಕೆತ್ತನೆ ಮಾಡಿದ್ದಾರೆ. ಅಲ್ಲದೆ ಹುಲಿ, ಸಿಂಹ, ಸಾರ್ಧಗಳನ್ನ ಕೆತ್ತನೆ ಮಾಡಿದ್ರು ಇನ್ನೊಂದು ಗೋಡೆನಲ್ಲಿ. ಇನ್ನೊಂದು ಗೋಡೆ ನೋಡ್ತಾರಂತೆ ವಿಕ್ರಮರಾಜ, ಅಲ್ಲಿ ಸೈನಿಕರಲ್ಲಿ ಯುದ್ಧ ಮಾಡ್ತಾರಂತೆ ಕೆತ್ತನೆ ಮಾಡಿದ್ದನ್ನ ಕಂಡ ಬಲಾಪ ಸಮಾಸ್ ಎಷ್ಟು ಸೊಗಸಾಗಿ ಕಡಿತಾನೆ ಈ ಚಿತ್ರಶಾಲೆ ಎಂಬುದಾಗಿ ಮಧ್ಯದ ಮನೆಗೆ ಬಂದು ನೋಡ್ತಾರಂತೆ. ಮಧ್ಯದ ಮನೆ ಮಂಚೇನು ಮರದಿಂದ ಮಾಡಿಸಿದ್ರ ಇಲ್ಲ ಕಬ್ಬಣದಿಂದ ಮಾಡಿಸಿದ್ರ? ರತ್ನ ಖಚಿತವಾದ ಮಂಚ ಮಾಡಿಸಿದಂತೆ ನಂದೇ ಶೆಟ್ಟರು. ರತ್ನ ಖಚಿತವಾದ ಮಂಚ ಅಂದ್ರೆ ಚಿನ್ನದಿಂದ ಮಂಚ ಮಾಡಿಸಿದಂತೆ ನಂದೇ ಶೆಟ್ಟರು. ಮನೆಗಳು ಮಂಚನೇ ಚಿನ್ನದಿಂದ ಮಾಡಿಸಿದ, ಒದಪಂಗಿದಾಗಿ ಒದಪೆಂತ ನೋಡ್ತಾನಂತೆ. ಕಾಶ್ಮೀರಿ ಸಾಲ, ಉಲ್ಲನ್ ರಗ್ಗ ಇಲ್ಲವಂತೆ ಮುತ್ತಿನಿಂದ ನೇಸಿದಂತ ಮಂಚಿನ ಕೂತಿದ್ದಲ್ಲ ವಿಕ್ರಮರಾಜ. ಶನಿದೇವ್ರು ಜಲ್ದಿದ್ನಲ್ಲ ಅಂದು ರಾಜ್ಯಸಭೆಯಲ್ಲಿ, ಅದು ನೆನಪಾಗ್ಬಿಟ್ಟು ವಿಕ್ರಮರಾಜ ಆ ಗೆದ್ದು ಕುಳಿತಿಯ ವಿಕ್ರಮರಾಜ ವ್ಯಸನಾಪದಿಂದ ಕಣ್ಣೀರನ್ನ ಧಾರಾವತಿಗೆ ಸುರಿಸುತ್ತಾ, ಇದು ಮಲಗುವ ಮನೆಯಲ್ಲ, ಇದು ಸತ್ಯದ ಮನೆಯಲ್ಲ, ಇದು ಧರ್ಮದ ಮನೆಯಲ್ಲ, ಇದು ಮೃತ್ಯು ದೇವತೆಗಳ ಮನೆಯಲ್ಲದೆ ಮತ್ತೆ ಬೇರೆಲ್ಲವಯ್ಯ. ಏ ಶನಿಮಯೇಶ, ಇದು ನಿರ್ಮಾಣದ ಮನೆ ಕಣಯ್ಯ, ಇದು ನಿನ್ನ ನಿರ್ಮಾಣ ಮಾಡಿರೋ ಮನೆ ಕಣಪ್ಪ. ಇಲ್ಲಿಂದ ನಾನು ಬದುಕೊಂಡು ಹೋಗೋಕ್ ಸಾಧ್ಯವಿಲ್ಲ ಕಣಯ್ಯ. ಏ ಮಹಾನುಭಾವ, ಇದು ಸತ್ಯದ ಮನೆಯಲ್ಲ, ಇದು ಧರ್ಮದ ಮನೆಯಲ್ಲ, ಇದು ಮೃತ್ಯು ದೇವತೆ ನೆಲೆಸಿರುವ ಮನೆಯಿಂದ ಮತ್ತೆ ಬೇರೆಲ್ಲ ಪರಮಾತ್ಮ ಆಗದಾಗದು ಹಾರಿಗಾದರೂ ಹಾಗೆ ಹೋಗಲಿ ಎಂಬುದಾಗಿ ಸೊಗಸಿನಿಂದ ಮಂಚವೇರಿದಂತೆ ಶ್ರೀರಾಮ. ಯಾವಾಗ ಮಂಚವೇರೋಣ? ಶನಿದೇವರ ಪ್ರೇರಣೆಯ ವಿಕ್ರಮರಾಜನಿಗೆ ಗಾಢ ಸ್ವಾಮಿಗೆ ಬರ್ತಾ ಇದ್ದಂತೆ. ಜೈ ಶನಿದೇವರಿಗೆ ಗೋವಿಂದ, ಸಂಭೂತನ ಪಾದಕ್ಕೆ ಗೋವಿಂದ. ಯಾವಾಗ ವಿಕ್ರಮರಾಜ ನಿದ್ರಾಪರಸರಾಗಿ ಮಲಗೋಣ?
ಆಲಲಿಕ ಆ ಚಿತ್ರ ಸಾಲಿಗೆ ಹೋಗೋದ್ರಿಂದ ಬಹಳ ಶೃಂಗಾರವಾಗಿ ಬಂಗಾರ ಕಟ್ಟೆಯಲ್ಲಿ ಮಂತ್ರಾಕ್ಷ ಹಿಡಿದು ಪನ್ನಿರದ ಪುಷ್ಪಗಳಿದ್ದು ಯಾವ ಆಲಲಿಕ ಚಿತ್ರ ಸಾಲೆ ಬರ್ತಾಳಂತೆ. ಚಿತ್ರ ಸಾಲೆಯಲ್ಲಿ ಮಲಗಿರ್ತಕ್ಕಂಥ ವಿಕ್ರಮರಾಜ ನೋಡಿದ್ದು ಇವನೆಂತ ಕಾಂತಿ ಪುರುಷ, ಇವನೆಂತ ಸೌಂದರ್ಯ ಪುರುಷ ಮಲಗಿದ್ದಾನಲ್ಲ. ಮಲಗಿದವ್ರನ್ನ ಎಚ್ಚರ ಮಾಡಿದ್ರೆ ಮಹಾಪಾಪ ಅಂತ ವೇದ ಪುರಾಣಗಳು ಹೇಳ್ತವೆ. ಏನು ಮಾಡಲಿ ಈಗ? ಮಲಗಿರೋರ್ನ ಎಚ್ಚರ ಮಾಡಿದ್ರೆ ಮಹಾಪಾಪ ಅಂತ ವೇದ ಪುರಾಣಗಳು ಹೇಳ್ತಾವಂತೆ. ವೇದಗಳಲ್ಲಿ ನಾಲ್ಕು ಋಗ್ವೇದ, ಯಜುರ್ವೇದ, ಸಾಮವೇದ. ಋಗ್ವೇದ ಏನು ಹೇಳ್ತಿದೆ ಅಂದ್ರೆ ಮಲಗಿರೋರ್ನ ಎಚ್ಚರ ಮಾಡಿದ್ರೆ ಅವರಲ್ಲಿ ಇರ್ತಕ್ಕಂಥ ಪಾಪ ನಮಗೆ ಬಂದ್ಬಿಡ್ತದೆ. ಅದಕ್ಕೆ ಮಲಗಿರೋರ್ನ ಎಚ್ಚರ ಮಾಡಬಾರ್ದು. ಆ ಮಲಗಿರೋರ್ನ ಎಚ್ಚರ ಮಾಡಿದ್ರೆ ಮಹಾಪಾಪ ಅಂತ ವೇದ ಪುರಾಣಗಳು ಹೇಳ್ತವೆ. ಏನು ಮಾಡಲಿ ಈಗ? ಪನ್ನೀರನ್ನು ಪ್ರೋಕ್ಷಣೆ ಮಾಡ್ತಾರಂತೆ ಯಾವಾಗಲಿಕ್ಕೆ ಇನ್ನೂ ಜಾಸ್ತಿ ಹುಡುಕದಂತೆ ವಿಕ್ರಮರಾಜನಿಗೆ. ಪುಷ್ಪಗಳ ಹಾಕ್ತಂತೆ ಹಿಂಗಾದ್ರೆ ಎದೊಳ್ತಾನ ಅಂತ ಇನ್ನೂ ಜಾಸ್ತಿ ಹುಡುಕದಂತೆ ವಿಕ್ರಮರಾಜನಿಗೆ. ಆಲಲಕ ನೋಡಿದ್ರೆ ನಾನು ಇಷ್ಟೊಂದು ಅಲಂಕಾರ ಮಾಡಿಕೊಂಡು ಮತ್ತೆ ಏನು ಪ್ರಯೋಜನ ಇದ್ದರೆ ನನ್ನ ಮಾತಾಡ್ತೀನಿ ಎಂಬುದಾಗಿ, ಇದರಲ್ಲಿ ಸಂಗೀತವನ್ನು ನಾಡಿದ್ದರೆ ಎಚ್ಚರಗೊಳಿಸ್ತೀನಿ ಎಂಬುದಾಗಿ ಒಂದು ಮೂಲೆಯಲ್ಲಿ ಇರ್ತಕ್ಕಂಥ ವೀಣೆಯನ್ನು ತೆಗೆದುಕೊಂಡು ಆಲಲಿಕ ಸಂಗೀತವನ್ನು ಬಹಳ ಕೃಷ್ಣನ ಈ ವಿಕ್ರಮರಾಜನಿಗಿಂತ ಜಾಸ್ತಿ ನಿದ್ರೆ ಆಗ್ತಾ ಹೋಗ್ತಿತ್ತು. ಈ ಆಲಲಿಕ ಛೇ, ನಾನು ಇಷ್ಟೊಂದೆಲ್ಲ ಕಾರ ಮಾಡಿಕೊಂಡು ಬಂದು ಏನು ಪ್ರಯೋಜನ ಇದ್ದರೆ ನನ್ನ ಮಾತನಾಡಿಸಲಿ ಎಂಬುದಾಗಿ ಆ ವೇಣೆ ಇಟ್ಕೊಂಡು ರಾಗ ಮಾಡ್ತಿಲ್ಲ ಜಾಸ್ತಿ ನಗಸಿಬಿಡ್ತಾಳೆ. ನವರತ್ನ ಮಾಲೆಗಳ ಕಿತ್ತಿ ಪುಡಿ ಮಾಡಿಬಿಡ್ತಾಳಂತೆ ಆ ತನ್ನ ತಂದೆ ತರಬರ ಮಗಲಾಗಿ ಒಂದು ಮುತ್ತಿನ ಸರ ಕೊಡ್ತಿದ್ದ. ಮುತ್ತಿನ ಸರವನ್ನು ಬಹಳ ಜೋಪಾನವಾಗಿ ಒಂದು ಗುಡ್ಡದಲ್ಲಿ ಹಾಕೊಂಡ್ಲೆ ಆಲಲಿಕ. ಇತ್ತ ವಿಕ್ರಮರಾಜ ಮಂಚದ ಮೇಲೆ ಮಲಗಿದ್ದಲ್ಲ, ಈ ಕಡೆ ಹೋಗಿ ಕೆಳಗಡೆ ಮಲ್ಕೊಡ್ತಾಳಂತೆ ಅಮ್ಮ. ಯಾವಾಗ ಕೆಳಗಡೆ ಮಲ್ಗೋಣ ಅಟ್ಟು ಹೊತ್ತಿಗೆ ಸರಿಯಾಗಿ ಯಾವ ಶನಿದೇವರ ಕಡೆಯಿಂದಲ್ಲ ಏನಪ್ಪ ಆಶ್ಚರ್ಯ ಆಗ್ತಿತ್ತು ಅಂತ ಅಂದ್ರೆ, ವಿಕ್ರಮರಾಜನ ಗಾಢಾದ ನಿದ್ದೆ ಏರ್ಬಿಡ್ತಲ್ಲ ವಿಕ್ರಮರಾಜನಿಗೆ. ಆ ನಿದ್ರೆ ಆಲಲಿಕ್ಕೆ ಬರೋದಾಗಿದೆ.
ಆಗ ವಿಕ್ರಮರಾಜ ಎದ್ದು ನೋಡ್ತಾ ಇದ್ರಂತೆ. ಅಲ್ಲೇನಪ್ಪ ಆಶ್ಚರ್ಯ ಆಗಿತ್ತಂದ್ರೆ ಸವಿದೇವರ ಪ್ರೇರಣೆಯಿಂದ ಬಣ್ಣದಿಂದ ಬರ್ತಕ್ಕಂಥ ಸಂಪರ್ಕಿಸಿ ಬರನೆ ಹಾರಿಕೊಂಡು ರೆಕ್ಕೆಗಳನ್ನು ಬಡಿಯುತ್ತಾ ಆ ಮುತ್ತಿನ ಸರಕುಗಳ ಮುಕ್ಕನ್ನು ಒಂದೊಂದಾಗ ಮುತ್ತನ್ನು ನುಗ್ತಾ ಹತ್ತು ಹಂಸ. ವಿಕ್ರಮರಾಜ ನೋಡಿದ, ಅಯ್ಯಯ್ಯೋ ಇದೆಲ್ಲಾದ್ರೂ ನಡೆದುಂಟೆ, ಬಣ್ಣದಿಂದ ಬರ್ತಕ್ಕಂಥ ಹಂಸ ಪಕ್ಷಿ ಮುತ್ತಿನಾರು ನೋಡ್ತಾ ಇದ್ದಾರೆ. ಅದನ್ನೇ ನೋಡುತ್ತೆ ಆ ವಿಕ್ರಮರಾಜ. ಹರಹರ ಮಹಾದೇವ ಎಂದ ಅಲ್ಲೇ ತನಕ ಒಂದೊಂದಾಗ ನುಗ್ತಾ ಇತ್ತು ಮುತ್ತನ್ನ. ಯಾವಾಗ ಹರಹರ ಮಹಾದೇವ ಎಂದನೋ ಆರವನ್ನೆಲ್ಲ ಗೊತ್ತೇ ಮಾರ್ಗ ಪುನಃ ಚಿತ್ರಪಟವಾಗಿ ಹೋಗಿ ಸೇರ್ಬೋದಂತೆ ಅಂಶ. ಈ ವಿಕ್ರಮರಾಜ ನೋಡಿದ ಈ ಮನೆ ಒಡೆಯ ನಂದೇ ಸೆಟ್ಟು ಬಂದು ನನ್ನ ಮುತ್ತಿನಾರ ಅಂತ ಕೇಳಿದ್ರು. ನನ್ನಂತೂ ತರ್ಕೊಳ್ಳಿ, ಬಣ್ಣದಿಂದ ಬರ್ತಕ್ಕಂಥ ಅಂಶ ಪಕ್ಷಿ ಮುತ್ತಿನಾರ ಕೇಳ್ತಾರೆ, ಯಾರೋ ನಮ್ಮ ಮಾತು ಇದು ನಿನ್ನ ಮಾಯ ವರ್ತನಂತ ಇಲ್ಲ ಪರಮಾತ್ಮದಾಗಿ ಆ ವಿಕ್ರಮರಾಜ ಆ ಪುನಃ ಮಂಚದ ಮೇಲೆ ಬರ್ತಾನಂತೆ. ಅಟ್ಟು ಹೊತ್ತಿಗೆ ಸರಿಯಾಗಿ ಬೆಳಗಾಗೋಣ ಆಲೋಲಕ್ಕೆ ತಿರುಗೊಂಡು ನೋಡ್ತಲಂತೆ. ಆ ರಾತ್ರಿ ಮಲಗಿದ ವಿಕ್ರಮರಾಜ ಅದೇ ಎಂಟೆ ಮಲಗ. ಈ ಮುತ್ತಿನಾರನೇ ತಕ್ಷಣ ಆಲೋಲಿಕ ಮುತ್ತಿನಾರ ನೋಡ್ತಲಂತೆ. ಗೂಟಲ್ಲಿ ಇರ್ತಕ್ಕಂಥ ಮುತ್ತಿನಾರ ನಾವು ಮುತ್ತಿನ ಆರವೇ ಇರುವುದಿಲ್ಲ. ಈತ ಬಾರಿ ಕಳ್ಳ. ಯಾಕೆಂದ್ರೆ ನಾನು ರಾತ್ರಿಯೆಲ್ಲ ರಾಗರಸನ ಮಾಡಿ ಪನ್ನೀರ್ ಹಾಕಿ ಪುಷ್ಪಳಾಕಿ ಸತ್ತದ್ರ ಬಿದ್ದಿದ್ದೆ ಆಯ್ತಾ. ಈಗ ನನ್ನ ಮಲಿಕಡ ಮೇಲೆ ನಾನು ಮುತ್ತಿನಾರ ಕದ್ದನ್ನೆಲ್ಲ ಇದ್ದವರಿಗೂ ಕದ್ದವ್ರು ಯಾರಿದ್ದಾಗಿದ್ದರೆ ನನ್ನ ಮುತ್ತಿನಾರ ಕದ್ದಲ್ಲ ಸರಿಯಾದ ಸಾಸ್ತಿ ಮಾಡ್ತೀನಿ. ನಾನು ಮೂಲೆಯಲ್ಲಿ ಪಡೆರ್ತದಂತೆ ಪಡೆದ ನೋಡ ಆಲಲಿಕ ಯಾವಾಗ 3 ಟನ್ ಕೊಡೋಣ. ವಿಕ್ರಮರಾಜ ದಡಬಡೇಸ್ಗೆ ಕೂತ್ಕೊಬಿಟ್ಟ. ಆಲೋಲಿಗೆ ಕಣ್ಣುಗಳೆಲ್ಲ ಕೆಂಪಾಗಿದ್ದಲ್ಲ. ವಿಕ್ರಮರಾಜ ನನ್ನ ಕಂಡು ಎದ್ದೇಳೋ ಕಳ್ಳ ಮಾಡಿದಿಟ್ಟು ನಾನು ಬಲ್ಲೆ ಕಣೋ. ರಾತ್ರಿ ನಾನು ರಾಗರ್ಜನ ಪಾಡಿ ಪನ್ನೀರ್ ಹಾಕಿ ಪುಷ್ಪಳ ಹಾಕಿ ಸತ್ತದ್ರ ಬಿದ್ದಿದ್ದೆ ನೀನು. ನಾನು ಮನೆ ಕಣ್ಮೇಲೆ ನಾನು ಮುತ್ತಿನಾರ ಕದ್ದಿದ್ದಿಲ್ಲ. ಹೇಳೋ ಕಳ್ಳ ನೋಡ. ಈ ವಿಕ್ರಮರಾಜನ ಹತ್ರ ಕೊಡ್ತಾನೆ ಮುತ್ತಿನಾರ ಇಲ್ಲ. ಆ ಆಲೋಲಿಗೆ ಹೇಳ್ತಾನೆ, ಅಮ್ಮ ನೀನು ಯಾರೆಂಬುದು ನನಗೆ ತಿಳಿದಿಲ್ಲ. ನಾನು ಚಿತ್ರಶಾಲೆಗೆ ಬಂದಾಗ ಅಪ್ಪನೇ ಬಂದೆ. ನೀನು ಯಾವಾಗ ಬಂದು ಯಾವ ಕಾರಣದಿಂದಾಗಿ ಬಂದು ಯಾವ ಕಾರಣಕ್ಕೋಸ್ಕರವಾಗಿ ಬಂದು ನಾನು ತಿಳಿದುತ್ತಾರೆ. ಆದ್ರೆ ನಿನ್ನ ಮುತ್ತಿನಾರವನ್ನು ನಾನು ಮುಟ್ಟಲಿಲ್ಲ ಅಮ್ಮ ಎನ್ನೋಣ. ಓ ಈತ ಬಾರಿ ಕಳ್ಳ. ಈತ ನನ್ನ ಕೊಡ ಮಟ್ಟ ಕಾಣ್ತಾ ಇರಲಿ. ನನ್ನ ತಂದೆ ತಾನೇ ತನ್ನ ಕಳ್ಸಿಕೊಡೋದು. ನನ್ನ ತಂದೆಗೆ ವಿಚಾರವನ್ನು ತಿಳಿಸಿ ನಿಮ್ದಾಗಿ ತನ್ನ ತಂದೆ ಯಾಕೆ ಎಷ್ಟೊಂದು ಕಾಳಜಿ ಮಾಡ್ತೀರಾ? ಹೋಗಿ ಹೊರಗಡೆ ಆಟ ಆಡೋರು. ನನ್ನ ತಂದೆ ತಾನೇ ಇದನ್ನ ಕಳಿಸ್ಕೊಡೋದು. ನನ್ನ ತಂದೆಗೆ ವಿಚಾರವನ್ನು ತಿಳಿಸಿ ತನ್ನ ತಂದೆ ಹತ್ರ ಬರ್ತಾಳಂತ. ತಂದೆ ನೀ ತಂದೆ ಒಳ್ಳೆ ಮರನ ತಂದೆ. ರಾತ್ರಿಯಲ್ಲಿ ನಾನು ರಾಗರ್ಜನೆ ಮಾಡಿ ಪನ್ನೀರ್ ಹಾಕಿ ಪುಷ್ಪಳ ಹಾಕಿ ಸ್ವಲ್ಪ ಬಿದ್ದಿದ್ದ. ನಾನು ಮಲಿಕಣ್ಣಲ್ಲಿ ಮುತ್ತಿನಾರ ಕಟ್ಕೊಂಡ ತಂದೆ. ಕಾಣೆ ತಾನೆ ಅಪ್ಪಾಜಿ ಮುತ್ತಿನಾರೈಸ್ಕೊಡಿ. ಅಮ್ಮ ಮಗಳೇ ಏನು ಗಂಡಸರು ತಮಾಸೆಗೋಸ್ಕರ ಹೋಗಿದ್ಕೊಂಡು ಮಗಳೇ ಬಾ ನಾನು ಈಸ್ಕೊಡ್ತೀನಿ ಎಂಬುದಾಗಿ ಚಿತ್ರಶಾಲೆಗೆ ಬಂದು ಕಳ್ಳನಾದ ವಿಕ್ರಮರಾಜನನ್ನ ಕಂಡು ಯಾವ ಆ ದೇಶಗಳು ರಾತ್ರಿ ಕೇಳ್ತಲ್ಲ ಬಹಳ ವಿನಯದಿಂದ ಕೇಳ್ತಿದ್ರಂತೆ. ಏನಯ್ಯ ದೇಶಿಕ, ಎಲ್ಲಿಂದನೋ ಬಂದವನಿಗೆ ಅಭ್ಯಂಜನ ಸ್ನಾನ ಮಾಡಿಸಿ ಮೃಷ್ಟಾನ್ನ ಭೋಜನ ಹಾಕುತ್ತೆ ಅನ್ನ ಹಾಕೋದ್ರ ಕಳ್ತನ ಮಾಡ್ಬಿಡಲಿ. ಏನಯ್ಯ ಇದು ನಿನ್ನ ಮಾನವ ಧರ್ಮ? ಈಗೋ ನೀನು ಕಳ್ತನ ಮಾಡೋನ ನೀನು ಕಳ್ತನ ಅಂತ ನಾನು ಯಾರ ಜೊತೆ ಅನ್ನೋದಿಲ್ಲಕ್ಕನಪ್ಪ. ನನ್ನ ಮಗಳ ಮುತ್ತಿನಾರನ್ನು ಕೊಟ್ಟು ನೀನು ಎಲ್ಲಾದ್ರೂ ಊಟ ಗೊತ್ತಾ ಅಂತನಂತೆ. ವಿಕ್ರಮರಾಜನ ಹತ್ರ ಇದ್ರೆಲ್ಲ ಕೊಡ್ತಾನೆ ಮುತ್ತಿನಾರ ಇಲ್ಲ. ಆ ನಂದೇ ಶೆಟ್ಟರು ಕೈಗಳ ಮುಗಿತು ಹೇಳ್ತಾರಂತೆ. ಆ ವಿಕ್ರಮರಾಜ ಶೆಟ್ಟರೇ, ಆ ಪರಮೇಶ್ವರನ ಪಾದ ಸಾಕ್ಷಿಯಾಗಿ ನಾನು ಮಗಳ ಮುತ್ತಿನಾರವನ್ನು ಮುಟ್ಟಲಿಲ್ಲ ಸ್ವಾಮಿ. ಆ ಮುತ್ತಿನಾರದ ನಿಜ ಸ್ಥಿತಿಯನ್ನು ನಾನು ಹೇಳುವುದಾದರೆ ತಿಳಿಸುವುದಾದರೆ ಸುಳ್ಳು ವೃತ್ತಾಂತ ಕೊಡಿದ್ರೆ ಸ್ವಾಮಿ. ಆದ ಕಾರಣ ನಾನು ನಿಮ್ಮ ಮಗಳ ಮುತ್ತಿನಾರನ್ನು ಮುಟ್ಟಲಿಲ್ಲ ಸ್ವಾಮಿ ನೋಡ. ಓಹೋ ಈತ ಬಾರಿ ಕಳ್ಳ. ಈತ ನನಗೂ ಕೂಡ ಮಠ ಕಾಣ್ತಲ್ಲ. ನನ್ನ ರಾಜ್ಯದ ರಾಜ ಚಂದ್ರಸೇನ ಮಹಾರಾಜನ ಈತ ನಪ್ಪಿಸ್ಬಿಡ್ತೀನಿ. ಆತನೇ ಮುತ್ತಿನಾರವನ್ನು ಸಿರಿ ಮಾಡಿಕೊಟ್ಟಿರುವುದಾಗಿ ಕಳ್ಳನಾದ ವಿಕ್ರಮರಾಜನ ಇಬ್ಬರ ಆಳುಗಳ ಸಹಾಯದಿಂದ ಚಂದ್ರಸೇನ ಮಹಾರಾಜ ಚಂದ್ರಸೇನ ಮಹಾರಾಜನ ಆಸನದಲ್ಲಿ ನಿಂತ್ಕೊಳ್ಳೋಣ. ಎತ್ತರವಾ ಸಿಂಹಾಸನ ಕುಳಿತು ನನ್ನ ಚಂದ್ರಸೇನ ಮಹಾರಾಜ ಕಳ್ಳನಾದ ವಿಕ್ರಮರಾಜನನ್ನು ಕಂಡು ಗದ್ರೇಶ್ ಕೇಳ್ತಾರಂತೆ. ಬಹಳ ಟೀಮ್ದೆ ಕೇಳ್ತಿದ್ರಂತೆ. ಎಲೇ ತಾರಿಕಾರ, ನಮ್ಮ ನಂದೇ ಶೆಟ್ಟಿ ಮಗಳ ಮುತ್ತಿನಾರವನ್ನು ಕದ್ದಿದ್ದಲ್ಲಯ್ಯ. ಇದು ನನ್ನ ದೇಶದ ಪದ್ಧತಿ ಪ್ರಕಾರ ಕಳ್ಳತನ ಮಾಡಿದ ಕಳ್ಳನಿಗೆ ಯಾವ ಶಿಕ್ಷೆ ಕೊಡಬೇಕಾಗಿತ್ತು ಆ ಶಿಕ್ಷೆ ನೀನು ಕೊಡಲಿಲ್ಲ ಕಣಪ್ಪ. ಯಾಕೆಂದ್ರೆ ಯಾವುದೋ ರಾಜ್ಯದಿಂದ ಯಾವುದೋ ದೇಶದಿಂದ ಬಂದು ನೀನು ತಿಳಿದಂತ ಅಪರಾಧ ಮಾಡಿದೆ. ಆದ ಕಾರಣ ನಮ್ಮ ನಂದೇ ಶೆಟ್ಟಿ ಮಗಳ ಮುತ್ತಿನಾರನ್ನು ಕೊಡುವ ನೋಡ.
ವಿಕ್ರಮರಾಜ ಹತ್ರದ ಎಲ್ಲೂ ಕೊಡ್ತಾನೆ ಮುತ್ತಿನಾರ ಇಲ್ಲ. ಆ ಚಂದ್ರಸೇನ ಮಹಾರಾಜನ ಕೈಗಳ ಮುಗಿತು ಹೇಳ್ತಾನಂತೆ, ಹೇ ಚಂದ್ರಸೇನ ಮಹಾರಾಜರೇ, ಈ ನನ್ನ ನಾಲಿಗೆಗಳ ಸ್ವಾಮಿ, ನನ್ನ ನಾಲಿಗೆ ಎಂದಿಗೂ ಸುಳ್ಳನ್ನಾಡುವುದಿಲ್ಲ ಮಹಾರಾಜ. ಮಹಾರಾಜ, ಈ ನನ್ನ ಕೈಗಳು ಎಂದಿಗೂ ಕಳ್ಳತನ ಮಾಡುವ ಕೈಗಳಲ್ಲ ಮಹಾರಾಜ. ಏನು ನನಗೆ ಗ್ರಹಚಾರ ಕಾಲ ಪ್ರಾಪ್ತಿಯಾಗಿ ಈ ರೀತಿ ಆಗುತ್ತಿದೆ ಸ್ವಾಮಿ. ಮಹಾರಾಜ, ನನ್ನ ಕಳ್ತನ ಮಾಡೋನೆ ಕತ್ಕಣನೆ ನಿಜವಾದ ಇದೊಂದು ಬಾರಿ ನನ್ನ ಕ್ಷಮಾಪಣೆ ಮಾಡಿ ನೋಡ. ವಿಕ್ರಮರಾಜ ಯಾವಾಗ ಕ್ಷಮಾಪಣೆ ಮಾಡಿ ಅಂತ ಕರಬಿದ್ದು ಬೇಡಿದ ನೀವು. ಈ ಚಂದ್ರಸೇನ ಮಹಾರಾಜನಿಗೆ ಬಹಳ ಕೋಪ ಬರ್ತದೆ. ಕೋಪ ಅಂದ್ರೆ ಯಾವ ರೀತಿ ಅಂದ್ರೆ ಸಿಡ್ಲೋಡ್ರು ಯಾವ ರೀತಿ ಚಿಟಪಟ 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 ಅಂತ ಕಿಡಿತಿದೋ ಆ ರೀತಿ ಕಿಡಿತದಂತೆ ಚಂದ್ರಸೇನ ಮಹಾರಾಜ. ಇಲೇ ಸೇವಕರೇ, ನನ್ನ ರಾಜಸ್ಥಾನದಲ್ಲಿ ನಿಂತು ತಾನು ಮಾಡಿರುವ ಅಪರಾಧವನ್ನ, ತಾನು ಮಾಡಿರುವ ಕಳ್ಳತನವನ್ನು ಕ್ಷಮಾಪಣೆ ಮಾಡಿ ಎಂಬುದಾಗಿ ಕೇಳ್ತಿರ್ತಕ್ಕಂಥ ಈ ಕಳ್ಳ ಕರುಪಾಪುರವನ್ನು ಕೊಂಡಿದ್ದಾಚರಿಸಿದ ಕಮ್ಮುಖದಲ್ಲಿ ಏಕಕಾಲದಲ್ಲಿ ಕೈ ಕಾಲುಗಳನ್ನು ಕರೆದು ಸಾಕು ಅನ್ನಾದೇವಿಗಳನ್ನು ಕೊಡದಂತೆ ತಮಿಳುನಾಪುರದಲ್ಲಿ ಡಂಗುರಿ ಸಾಕ್ಬಿಡಿ ನೋಡ. ಈ ಕ್ರೂರಾಚಾರ್ಯರು ವಿಕ್ರಮರಾಜನನ್ನ ದರ 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 ತಿಳ್ಕೊಂಡ್ಬಂದು ಒಂದು ಪಾಳ್ ಬಾಳೆ ಮಂಡಿ ಒಳಗಡೆ ಒಂದು ಪಾಳ್ ಬಾವಿ ಇರ್ತದಲ್ಲಿ ಪಾಳ್ ಬಾಳೆ ಕುಡಿಸ್ಕೊಟ್ರು ವಿಕ್ರಮರಾಜನನ್ನ ಕ್ರೂರಾಚಾರ್ಯರು ಕಟಕರು. ಅವ್ರಿಗೇನು ದಯಾ ದಾಕ್ಷಿಣ್ಯಗಳು ಒಂದು ಗೊತ್ತಿರುವಂತೆ ಹೇಳ್ತಾರಂತೆ ಕಟಕರು. ಅಯ್ಯ, ಕೇವಲ ಮುತ್ತಿನಾರಕ್ಕೋಸ್ಕರವಾಗಿ ಯಾಕಪ್ಪ ಕೈಕಾಲ ಕಳಿಸ್ಕೊತೆ ಕೊಟ್ಬಿಟ್ಟು ಮುತ್ತಿನಾರವನ್ನ ಅಂತ ಹೇಳ್ತಾರಂತೆ. ವಿಕ್ರಮರಾಜನ ಹತ್ರ ಹೇಳ್ಕೊಡ್ತಾನೆ ಮುತ್ತಿನಾರ ಇಲ್ಲ. ಅಯ್ಯ ಚರರೇ, ನನ್ನಲ್ಲಿ ಮುತ್ತಿನಾರವಿಲ್ಲವಯ್ಯ. ನಿನ್ನ ಮಹಾರಾಜನ ಅಪ್ಪಣೆದಂತೆ ಕೈಕಾಲುಗಳನ್ನು ಕಡ್ದಾಪಡಿ ಎಂಬುದಾಗಿ ಕೈಕಾಲುಗಳು ನೀಡೋಣ. ಯಾವಾಗ ವಿಕ್ರಮರಾಜ ಕೈ ನೀಡೋಣ. ಓರ್ವ ಕಟುಕ ತನ್ನ ಅರಿತವಾದ ಎಂಬುದಾಗಿ ಚೀರೋಣ. ರಕ್ತ ಸುರಿಯಲಾರಂಭಿಸಿದೆ. ಇನ್ನೋರ್ವ ಕಟುಕ ನಡೆಯ ಕಾಲುಗಳನ್ನ ಎನ್ನೋಣ. ಯಾವಾಗ ವಿಕ್ರಮರಾಜ ಕಾಲ ಎನ್ನೋಣ. ಇನ್ನೋರ್ವ ಕಟುಕ ಇನ್ನೋರ್ವ ಕಟುಕ ತನ್ನ ಅರಿತವಾದ ಕಡದಿಂದ ಆ ವಿಕ್ರಮರಾಜನ ಕಾಲುಗಳನ್ನ ಕತ್ತಿಸಾಕುತ್ತಂತೆ. ಅಯ್ಯೋ ಅಯ್ಯೋ ಎಂಬುದಾಗಿ ಚೀರೋಣ. ರಕ್ತ ಸುರಿಯಲಾರಂಭಿಸಿದೆ. ಕುರಿ ಬಾಗಿಲಂತಾಳಾಗಿ ಆ ವಿಕ್ರಮರಾಜ ತನ್ನ ಕಣ್ಣೀರನ್ನ ಧಾರಾವತಿಯಾಗಿ ಸುರಿಸುತ್ತ ಹರಿಗರಿ ಕಡಿದರು ನರ ಚರಣ ಕಾಳ ಇವರಿ ಬಾಧೆಯನ ಸಹಿಸಲಾರೆ ಪರಮಾತ್ಮ
ಅಯ್ಯೋ ಪರಮಾತ್ಮ, ಈ ನನ್ನ ರಕ್ತವು ಧಾರಾಕಾರವಾಗಿ ಸುರಿಯುತ್ತಿದೆ ಪರಮಾತ್ಮ. ಈ ನನ್ನ ಮೊಂಡ ಕೈ ಕಾಲುಗಳನ್ನ ಹದ್ದು ನರಿ ನಾಯಿಗಳ ತಿಂದೆ ತಂದೆ ತುಪ್ಪದ ರೆಡಿ ಮಾಡಿಸ. ಈ ಬುರಿಪಾದಗಳನ್ನು ತಾಳಲಾರು ತಂದೆ, ತಾಳಲಾರೆ, ಬೇಗ ಬಂದು ರಕ್ಷಿಸು ರಕ್ಷಿಸು ಎಂದನಂತೆ ಆ ವಿಕ್ರಮರಾಜ ಆ ರಕ್ತದ ಮಣ್ಣಲ್ಲಿ ಬಿದ್ದು ಒದ್ದಾಡ್ತಿದ್ದ. ಈ ಕತ್ತಿಲಿರ್ತಕ್ಕಂಥ ರಕ್ತವನ್ನು ನೋಡಲಾರ್ದೆ ಅರಮನೆಗೆ ಓಡೋಡಿ ಬಂದಂತೆ ಆ ಕಟುಕರನ್ನ ಕೇಳ್ದ ಮಹಾರಾಜ ಚಂದ್ರಸೇನ ಮಹಾರಾಜಲೇ ಕಟುಕರೇ, ನೀವು ಕೈಕಾಲು ಕಡ್ದಾಗ್ತಂದ ಕಳ್ಳ ತಸ್ಕರ ಸತ್ತೋದ ಬದುಕಿದ್ರೆ ಸ್ವಾಮಿ, ನೀವೇ ಕೈಕಾಲುಗಳು ಕಡ್ದಾಕ್ಬಿಟ್ಟಿದ್ದೀರ, ನೀವೇ ಅನ್ನ ನೀರು ಕೊಡದ ತಾಮ್ರದ ಪಡೆದಲ್ಲ ಡಂಗುರ ಸಾಕ್ಬಿಟ್ಟಿದ್ದೀರಿ. ಯಾರು ಸ್ವಾಮಿ ಕೊಡ್ತಾರೆ ಆತನಿಗೆ ಕೈಕಾಲುಗಳು? ಯಾರು ಕೊಡ್ತಾರೆ ಸ್ವಾಮಿ ಆತನಿಗೆ ಅನ್ನ ನೀರು? ಆತ ಸತ್ತೋದ ಬದುಕು ಬಗೆಗೆ ಸ್ವಾಮಿ ಕೃದಾಚರ ತಪ್ಪ ಮನೆ ಕೊಟ್ಟೋಗೋಣ. ಇತ್ತ ವಿಕ್ರಮರಾಜ ರಕ್ತನೊಂದು ಜ್ಞಾನ ಬಿಟ್ಟಿದ್ದಲ್ಲ ವಿಕ್ರಮರಾಜನಿಗೆ ಆತನಿಗೆ ಸ್ವಸ್ವಲ್ಪವಾಗಿ ಎಚ್ಚರ ಬಂದು ಪೂರ್ಣಾವತಿ ಹೆಸರು ಬರೋಣ. ಯಾವ ಕ್ರೂರಾಚಾರ ತುಪ್ಪದ ಬತ್ತಿ ಮನೆಯಲ್ಲಿ ಮಾಡಿಲ್ವವ? ಆಯ್ತು ಮಾಡ್ರಿ, ಎಲ್ಲರೂ ಏನೇನು ಬೇಕಾದ್ರೂ ಮಾಡ್ರಿ. ಗಲಾಟೆ ಹೇಗೆ ಮಾಡಿರಿ ಇಷ್ಟೊಂದ? ಇಲ್ಲೇ ಹೊರಗೆ ಗಲಾಟೆ ಮಾಡಿ ಇಲ್ಲೊಂದು 4 ಜನ ಪ್ರಸಾದ ಮಾಡಿ ಕೂತವ್ರು. ಅವರು ಮಾತಾಡ್ಕೊಂತ ಪ್ರಸಾದ ಮಾಡ್ತಾವ್ರೆ. ಅದೇನು ಮಾತಾಡ್ತಿದ್ರು ಪ್ರಸಾದ ಏನು ಮಾಡ್ತಿದ್ರು ನನಗಂತೂ ಗೊತ್ತಿಲ್ಲ. ಅವರು ಬಾಯಾಡ್ಬಿಡ್ತಾವ್ರು, ಪ್ರಸಾದ ಮಾಡಿ ಕಾರ್ಕೊಳ್ಕೊಂಡಿದ್ರು. ಬಾಯಾಡ್ತಿದ್ರೆ ಮಾತಾಡ್ತಿದ್ರಿ ಅಂತ ಅಷ್ಟೇ. ಮಾತಾಡಬೇಡಿ. ಪ್ರಸಾದ ಮಾಡ್ಬೇಕಾದ್ರೆ ನೈವೇದ್ಯಕ್ಕೆ ಅದನ್ನ ಅರ್ಪಣೆ ಮಾಡ್ಬೇಕಾದ್ರೆ ಅದು ಪ್ರಸಾದ ಅಂತ ಭಾವಿಸಿ ಮಾಡಬೇಕು. ಬಾಯಿಗೆ ಬಟ್ಟೆ ಕಟ್ಕೊಂಡು ಮಾಡ್ತೀವಿ ನೀವು ಆ ಥರ ಮಾತಾಡ್ತಾ ಕೂತ್ಕೊಂಡು ಪ್ರಸಾದ ಮಾಡೋರ್ ಕೈಲಿ ಕೊಟ್ಟವ್ರೆ. ಹಿಂಗೆ ಪ್ರಸಾದ ಅಲ್ವಾ? ತೆಳಗೆ ಮಾತು ಮಾಡ್ಕೊತಾವ್ರೆ. ಬೆಳಗ್ಗೆ ಕಥೆನೂ ಇದು ಪ್ರಸಾದ ಮಾಡ್ತಾರೆ ಅವರು. ತೆಳಗೆ ಮಾಡ್ತಿದ್ರೆ ತೆಳ್ಳಗೆ ನಾವು ಹೇಳೋದು ತೆಳಗೆ ಅಂತ. ಈ ರಕ್ತದ ಮನೆಯಲ್ಲಿ ಬಿದ್ದು ಜ್ಞಾನ ಮುಚ್ಚುತ್ತಲ್ಲ ವಿಕ್ರಮರಾಜನಿಗೆ ಆತನಿಗೆ ಸ್ವಸ್ವಲ್ಪವಾಗಿ ಎಚ್ಚರ ಬಂದು ಪೂರ್ಣಾವತಿ ಎಚ್ಚರ ಬಂದು ನೋಡೋಣ. ಈ ತನ್ನ ಮಂಡ ಕೈಕಾಲುಗಳ ಅಲ್ಲದಿಂದ ಬಿದ್ದಿದ್ದ ವಿಕ್ರಮರಾಜ ನೋಡ್ದ. ಉರಿಪಾದಗಳಂತ ಅಲ್ಲಾರ್ದೆ ಆ ವಿಕ್ರಮರಾಜ ತನ್ನ ಕಣ್ಣೀರನ್ನ ಧಾರಾವತಿಯಾಗಿ ಸುರಿಸುತ್ತಾ ಏನಿ ಪಿಡಿಲೀಲೆ
ಮಹಾನುಭಾವ, ಈ ನನ್ನ ರಕ್ತವು ಧಾರಾಳವಾಗಿ ಸುತ್ತುಗುಟ್ಟಿಯಲ್ಲಿ ಎಪ್ಪುಗಟ್ಟಿದೆ ಪರಮಾತ್ಮ. ಈ ನನ್ನ ಮಂಡ ಕೈ ಕಾಲನ್ನು ಹದ್ದು ನರಿ ನಾಯಿಗಳಂತೆ ಪರಮಾತ್ಮ, ಬೇಗ ಬಂದು ರಕ್ಷಿಸು 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 ಎಂದನಂತೆ ಯಾವ ವಿಕ್ರಮರಾಜ ರಕ್ತದ ಬಂದಿದ್ದು ಒದ್ದಾಡ್ತಿರ್ಬೇಕಾಗಿ ಇಲ್ಲಿ ಆದ್ರೆ ಹೋಗ್ತಕ್ಕಂಥ ಬರ್ತಕ್ಕಂಥ ಮಾತನಾಡ್ಕೊಳ್ತಾ ಇರುತ್ತೆ. ಯಾರಾದ್ರೂ ಅವ್ರಿಗೆ ಮಕ್ಕಳಿಗೆ ಮರಿಲಿಮರಾಗಿ ಆದ್ರೆ ಹೋಗ್ತಕ್ಕಂಥ ಬರ್ತಕ್ಕಂಥ ಮಾತಾಡ್ಕೊಳ್ತಿರ್ಬೇಕಾಗಿ ಏನಂತ ಮಾತಾಡ್ಕೊಳ್ತಿದ್ರು. ಯಾವ್ದು ಹೋಗ್ತಕ್ಕಂಥ ಬರ್ತಕ್ಕಂಥವ್ರು ಯಾರಪ್ಪ ತನಗೆ ಕಾಸಿ ಕೊಟ್ಟವ್ರು, ಯಾರಪ್ಪ ತನಗೆ ಕೈಕಾಲು ಕಡ್ದಾಕ್ತಾರೋ ಅವ್ರಿಗೆ ಮಕ್ಕಳಿಗೆ ಮರಿಲಿಂಬದಾಗ ಆಗಲಿ ಹೋಗ್ತಕ್ಕಂಥ ಬರ್ತಕ್ಕಂಥ ಮಾತಾಡ್ಕೊಳ್ತಾ ಇದ್ದಾರಂತೆ. ಈ ಕೈಕಾಲು ಕಡ್ದಾಕಿರ್ತಕ್ಕಂಥ ಕಳ್ಳ ತಸ್ಕರನಿಗೆ ಲಿಂಗನಾಥನಾದ ಭಗವಾನ್ ಶ್ರೀ ಶನಿದೇವರಲ್ಲದೆ ಮತ್ತೆ ಬೇರೆ ಯಾರು ಸಲಗಾರು ಎಂಬುದಾಗಿ ಆಗಲಿ ಹೋಗ್ತಕ್ಕಂಥ ಬರ್ತಕ್ಕಂಥ ಮಾತಾಡ್ಕೊಳ್ತಿದ್ದಂಥ ಮಾತು ವಿಕ್ರಮರಾಜರಲ್ಲಿ ನಾನಿನ್ನು ಯಾವ ದೇವರನ್ನು ಸ್ಮರಿಸಿ ಪ್ರಯೋಜನವಿಲ್ಲ. ನಾನಿನ್ನು ಭಗವಾನ್ ಶ್ರೀ ಶನಿದೇವರನ್ನೇ ಒಂದೇ ಮನಸ್ಸು ಜ್ಞಾನ ಮಾಡ್ತೀನಿ ಎಂಬುದಾಗಿ ರಕ್ತದ ಮಾಡಿಕೊಟ್ಟೆ ವಿಕ್ರಮರಾಜು ಭಗವಾನ್ ಶ್ರೀ ಶನಿದೇವರನ್ನು ಬೇಡೋಣ. ಪರಮಾತ್ಮ ಅಂಬರದಿಂದ ಆಶೀರ್ವಾದ ಮಾಡ್ತಾರಂತೆ. ಅನ್ನ ನೀರುಗಳನ್ನು ಕೊಡ್ತಾರಂತೆ ಆ ತಾಮಲಿಂಗ ಪಟ್ಟಣದಲ್ಲಿ. ವಿಕ್ರಮರಾಜನಿಗೆ ಅನ್ನಾದ ಸುಖವಾಯಿತು. ಅನ್ನ ಕೊಟ್ಟ ಕ್ಷಣಕ್ಕೆ ಅವನ ಕಷ್ಟ ಎಲ್ಲ ದೂರ ಆಗ್ಬಿಡ್ತಾ. ವಿಕ್ರಮರಾಜ ಯೋಚನೆ ಮಾಡ್ತಾರಂತೆ, ಆದ್ರೂ ಕೈ ಕಾಲ ಕಡ್ದಾಕಿರ್ತಕ್ಕಂಥ ದುಃಖ ಇದು ಮರೆಮಾಚಿಲ್ಲ ವಿಕ್ರಮರಾಜ. ಆ ರಕ್ತದ ಕೊಟ್ಟು ಆ ವಿಕ್ರಮರಾಜ ಆ ರೋದನ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಏನಪ್ಪಾ ಆಶ್ಚರ್ಯ ಆಗಿತ್ತು ಅಂದ್ರೆ, ಉಜ್ಜಯಿನಿ ಪಟ್ಟಣದಿಂದ ತಾಮಲಿಂಗ ಪಟ್ಟಣಕ್ಕೆ ಒಂದು ಗಾಣಗುಡಿಗೆ ಕೊಟ್ಟು ಲಗ್ನ ಮಾಡಿತ್ತು. ಗಾಣಗುಡಿಗೆ ಕೊಟ್ಟು ಲಗ್ನ ಮಾಡಿರ್ಬೇಕಾದ್ರೆ ಕೇಳಿ ಸಿದ್ದರಾಮಣ್ಣ ತನ್ನ ಸೊಸೆಯಾದ ಗಾಣಿಗರ ಮಹಾಲಕ್ಷ್ಮಿ ಪಲ್ಲಕ್ಕಿಗೆ ಕೂರಿಸ್ಕೊಂಡು ಬರ್ತಾ ಇರ್ಬೇಕಾದ್ರೆ ಈ ಕಂದುಕೂದಲ್ಲಿ ಕುತ್ಕೊಂಡು ವಿಕ್ರಮರಾಜ ರೋದನ ಮಾಡ್ತಿರ್ತಕ್ಕಂಥ ಶಬ್ದ ಗಾಣಿಗರ ಮಹಾಲಕ್ಷ್ಮಿ ದೇವಿ ಕಿವಿ ಕೇಳಿಸಿದಂತೆ, ಮಾವ ಪಲ್ಲಕ್ಕಿ ನಿಲ್ಲಿಸಿ. ಯಾಕಮ್ಮ ಮಾವ, ಈ ಕಂದುಕೂದಲ್ಲಿ ಕೂತು ಯಾರೋ ಮಹಾ ಪುಣ್ಯ ಪುರುಷ ರೋದನೆ ಮಾಡ್ತಿರುವಂತೆ ಕಾಣ್ತದೆ, ಆತ ನೋಡ್ಬೇಕು ಮಾವ. ನಾನೇನ್ ನೋಡಿ ಅಮ್ಮ, ಈ ನಿಶಿರಾತ್ರಿ ವೇಳೆಯಲ್ಲಿ ಯಾವ್ದು ದಯ್ಯ ಗಾಳಿ ಪಿಡಿಪಿ ಜಾತಿ ಅಲ್ಲಿ ಕಂದುಕೂದಲ್ಲಿ ಕುತ್ಕೊಂಡು ಬಡ್ಕದೈತೆ ಮಗಳಲ್ಲಿ ಹೋಗೋದು ನೀನು ಸರಿಲ್ಲ ಅಂತಂತೆ ಗಾಣಿಗರ ಮಹಾಲಕ್ಷ್ಮಿ ದೇವಿ ಮಾವ, ಯಾರು ಮಹಾ ಪುಣ್ಯ ಪುರುಷರೇ ರೋದನೆ ಮಾಡ್ತಿರುವಂತೆ ಕಾಣ್ತದೆ, ನಾನು ನೋಡ್ಲೇಬೇಕು ಎಂಬುದಾಗಿ ಹಠವನ್ನು ಮಾಡಿ ಆ ಪಲ್ಲಕ್ಕಿ ಕಂದುಕೂಗ್ ಬರ್ತಾರಂತೆ. ಕಂಡದ್ದೇ ತಮ್ಮ ಊರಿನ ರಸ ಕೈಲದ ಕಾಲನಾಗಿ ಬಿದ್ದಿರ್ತಕ್ಕಂಥ ಗಾಣಿಗರ ಮಹಾಲಕ್ಷ್ಮಿ ದೇವಿ ನೋಡಿದ್ವು. ಈಗ ನಮ್ಮೂರವ್ರು ಬೇರೆಯವ್ರಿಗೆ ಹೋಗಿ ಒಂದು 500 ಸಾವಿರ ಗೊತ್ತಾಗೋದಿಲ್ಲ, ನಮ್ಮೂರವ್ರು ಅಂತ ಗುರ್ಸಿಗೋದಿಲ್ವಾ? ಅದೇ ರೀತಿ ಗುರ್ಸಿಗೆ ಬಿಡ್ತದಂತೆ ಗಾಣಿಗರ ಮಹಾಲಕ್ಷ್ಮಿ ದೇವಿಗೆ ವಿಕ್ರಮರಾಜನ ಮಂಡ ಕೈ ಕಾಲಗಳು ರೋದನೆ ಮಾಡ್ತಿದ್ದರಂತೆ. ಏ ಎನ್ನ ಪುರದ ಹರಸೆ ವಿಕ್ರಮರಾಜ ಸಾರ್ವಭೌಮರಿಗೆ ಯಾರು ಸ್ವಾಮಿ ನಿಮಗೆ ಬಾಧೆ ಬಂಧಾನಗಳನ್ನು ಕೊಟ್ಟರು, ಯಾರು ಸ್ವಾಮಿ ನಿಮಗೆ ಕೈ ಕಾಲಗಳನ್ನು ಕಡ್ದಾಕಿದ್ರು ಅವ್ರಿಗೆ ಮಕ್ಕಳಿಗೆ ಮರಿಲಿಂದ ಗಾಣಿಗರ ಮಹಾಲಕ್ಷ್ಮಿ ದೇವಿ ವಿಕ್ರಮರಾಜನ ಮಂಡ ಕೈ ಕಾಲಗಳು ರೋದನೆ ಮಾಡ್ತಾ ಇದ್ದರಂತೆ. ಈ ವಿಕ್ರಮರಾಜ ಕೇಳ್ತಾನಂತೆ, ಅಮ್ಮ, ಈ ನಿಶಿರಾತ್ರಿಗಳಲ್ಲಿ ಬಂದು ನನ್ನ ಕಟ್ಟ ಸುಖಾಂಗಣಿಸಿದ ಮಗಳ ನಿಮ್ಗೆ ಯಾರು ಮಗಳುತ್ತಾರೆ? ನನ್ನ ಗುರುತಿಸಲಿಲ್ಲ ಮಹಾರಾಜ. ಇಲ್ಲ ಅಮ್ಮ ಮಹಾರಾಜ, ನಿಮ್ಮ ಅರಮನೆಗೆ ಎಣ್ಣೆಯನ್ನು ಕೊಡುವ ಚಂದ್ರೇಶ್ ಶೆಟ್ಟಿ ಮಗಳನ್ನು ನಾನಲ್ಲವೇ ಗಾಣಿಗರ ಮಹಾಲಕ್ಷ್ಮಿ ದೇವಿ ನೋಡ. ಹಾಗಂತ